Good evening, students. Welcome to Sankar Learning Solutions. ಓಕೆ, ನಾವು ನಿನ್ನೆ ಕ್ಲಾಸಿನಲ್ಲಿ ಬೆಳಕಿನ ಪ್ರತಿಫಲನ ವಕ್ರೀಭವನ ಅಧ್ಯಾಯದಲ್ಲಿ ಎಲ್ಲಿ ತನಕ ಕಲ್ತಿದ್ದೇವೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ನ ದರ್ಪಣದ ಪ್ರತಿಫಲನದ ಬಗ್ಗೆ ಕಲ್ತಿದ್ದೇವೆ, ಪೀನ ದರ್ಪಣದಲ್ಲಿ ಪ್ರತಿಫಲನದ ಬಗ್ಗೆ ಕಲ್ತಿದ್ದೇವೆ. ನಿಮ್ನ ದರ್ಪಣ ಹಾಗೂ ಪೀನ ದರ್ಪಣಗಳಲ್ಲಿ ರೇಖಾಚಿತ್ರಗಳ ಮೂಲಕ ಬೇರೆ ಜಾಗದಲ್ಲಿ ವಸ್ತುವನ್ನು ಇಟ್ಟಾಗ ಅವುಗಳ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ ಅಲ್ವಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅನ್ನ ನಾನೀಗ ಮುಂದಿನ ವಿಷಯದ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಧ್ಯಾಯ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಸೊ ನಿನ್ನೆ ನಾವು ವರ್ಧನೆ ತನಕ ಕಲ್ತಿದ್ದೇವೆ ಅಲ್ವಾ. ಕ್ಲಾಸ್ ಎಲ್ಲಿ ತನಕ? ವರ್ಧನೆ ಅನ್ನೋ ಕಾನ್ಸೆಪ್ಟ್ ತನಕ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ. ವರ್ಧನೆಯ ಸೂತ್ರವನ್ನು ಕೂಡ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ ಅಲ್ವಾ. ಹಾಗಾದ್ರೆ ನಾವಿವತ್ತು ಬೆಳಕಿನ ಪ್ರತಿಫಲನವನ್ನು ಕಲ್ತು ಮುಗ್ದಿದೆ. ಈಗ ಬೆಳಕಿನ ವಕ್ರೀಭವನದ ಬಗ್ಗೆ ಏನ್ ಮಾಡೋಣ, ಸ್ಟಡಿ ಮಾಡೋಣ ವಿದ್ಯಾರ್ಥಿಗಳೇ. ಇಂಗ್ಲಿಷ್ ಅಲ್ಲಿ ಬೆಳಕಿನ ವಕ್ರೀಭವನವನ್ನ ಲೈಟ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೇವೆ. ರಿಫ್ರಾಕ್ಷನ್ ಆಫ್ ಲೈಟ್. ಪ್ರತಿಫಲನವನ್ನ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ, ವಕ್ರೀಭವನವನ್ನ ರಿಫ್ರಾಕ್ಷನ್ ಅಂತ ಕರಿತೇವೆ. ಆಯ್ತಾ? ಹಾಗಾದ್ರೆ ಬೆಳಕಿನ ವಕ್ರೀಭವನ ಏನು? ಬೆಳಕಿನ ವಕ್ರೀಭವನ ಅಂದ್ರೆ ಏನಾಗುತ್ತೆ ಇಲ್ಲಿ ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸುವಾಗ ಅದೇನ್ ಮಾಡುತ್ತೆ, ತನ್ನ ದಿಕ್ಕನ್ನ ಬದಲಿಸುತ್ತೆ ಅಲ್ವಾ. ಇಲ್ಲಿ ನಾವು ಏನ್ ಮಾಡಿದ್ದೇವೆ, ಎರಡು ಪಾರದರ್ಶಕಗಳ ಮಾಧ್ಯಮದಲ್ಲಿ ಬೆಳಕು ಏನಾಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಆಯ್ತಾ? ಸೊ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನ ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನ ಏನ್ ಮಾಡುತ್ತೆ, ಬದಲಾವಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಬೆಳಕಿನ ವಿದ್ಯಮಾನವನ್ನ ನಾವು ಏನಂತ ಕರಿತೇವೆ, ಬೆಳಕಿನ ವಕ್ರೀಭವನ ಅಂತ ಕರಿತೇವೆ, ಆರ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತೇವೆ. ಸೊ ನೋಡಿ ಇಲ್ಲಿ ಮಕ್ಕಳೇ, ಇದನ್ನು ನಾವು ನಮ್ಮ ದಿನನಿತ್ಯದ ಕೆಲವೊಂದು ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಳ್ಬಹುದು. ಬೆಳಕಿನ ವಕ್ರೀಭವನ ಕೆಲವೊಂದು ವಸ್ತುವಲ್ಲಿ ಆಗುತ್ತೆ. ಎಲ್ಲಾಗುತ್ತೆ ಹಾಗಾದ್ರೆ? ನಿಮ್ಗೆ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಗ್ಲಾಸಿನ ಲೋಟ ಇದೆ, ಅದ್ರಲ್ಲಿ ಏನ್ ಮಾಡಿದ್ದೇವೆ, ಒಂದ್ ಸ್ವಲ್ಪ ನೀರನ್ನ ತುಂಬಿ ಅದ್ರೊಳಗೆ ಏನ್ ಮಾಡಿದ್ದೇವೆ, ಪೆನ್ಸಿಲ್ ಅನ್ನು ಡಿಪ್ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ? ಪೆನ್ಸಿಲ್ ಅನ್ನ ಡಿಪ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲಿ ಮಕ್ಕಳ, ಕಾಣಿಸ್ತಾ ಇರೋ ಪೆನ್ಸಿಲ್ ಏನಾಗ್ತಾ ಇದೆ ನಿಮ್ಗೆ ಇಲ್ಲಿ ನೋಡುವಾಗ, ನೀವು ಅದನ್ನ ಸೈಜ್ ಅಲ್ಲಿ ನೋಡಿದ್ರೆ ಆ ಪೆನ್ಸಿಲ್ ಏನಾಗ್ತಾ ಇದೆ, ಇಲ್ಲಿ ಕಟ್ಟದಾಗೆ ಕಾಣಿಸ್ತಾ ಇದೆ ಅಲ್ವಾ. ಕಾಣಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ವಿದ್ಯಾರ್ಥಿಗಳೇ? ಇಲ್ಲಿರುವ ರೇಖಾಚಿತ್ರವನ್ನ ಸರಿಯಾಗಿ ನೋಡಿ. ಆಯ್ತಾ? ಇಲ್ಲಿ ಏನಾಗಿದೆ, ಪೆನ್ಸಿಲ್ ನೀರಿನ ಒಳಗಡೆ ಅದನ್ನ ಏನ್ ಮಾಡಿದ್ದಾರೆ, ಮುಳುಗಿಸಿದ್ದಾರೆ. ನಾವು ಅದನ್ನ ಓರೆಯಿಂದ ನೋಡಿದಾಗ ಅದೇನಾಗಿದೆ, ಇಲ್ಲಿ ಕಟ್ಟಾದ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ಬೆಳಕಿನ ವಕ್ರೀಭವನ. ಇಲ್ಲಿ ಯಾವ ಪ್ರತಿಕ್ರಿಯೆ ಉಂಟಾಗಿದೆ, ಬೆಳಕಿನ ವಕ್ರೀಭವನ ಆಗಿದೆ. ಆಯ್ತಾ? ಈ ಉದಾಹರಣೆಯನ್ನ ನೋಡಿದ್ರೆ ನಮ್ಗಿಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಏನಾಗಿದೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಏನಾಗಿದೆ, ಪ್ರವೇಶಿಸಿದೆ. ಆಗ ಏನಾಗುತ್ತೆ, ಪಾರದರ್ಶಕ ಮಾಧ್ಯಮ ಇನ್ನೊಂದು ಮಾಧ್ಯಮವನ್ನ ಪ್ರವೇಶಿಸಿದಾಗ ಅದು ಏನ್ ಮಾಡುತ್ತೆ, ತನ್ನ ದಿಕ್ಕನ್ನ ಬದಲಾವಣೆ ಮಾಡ್ತಾ ಇದೆ. ಹೌದಾ? ಅದಕ್ಕಾಗಿ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಇದು ಕಟ್ಟಾದ ಹಾಗೆ ತೋರ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಸರಿ, ಅದನ್ನೇ ನಾವಿಲ್ಲಿ ಏನ್ ಮಾಡಿದ್ದೇವೆ, ರೇಖಾಚಿತ್ರದ ಮೂಲಕ ತೋರಿಸಿದ್ದೇವೆ. ಇಲ್ಲಿ ಪತನ ಕಿರಣವನ್ನ ನಾವು ಅಂತ ತಗೊಳ್ತೇವೆ. ಏನಾಗ್ತಾ ಇದೆ, ಇಲ್ಲಿ ಈ ಮಾಧ್ಯಮದಿಂದ ಏನಾಗ್ತಾ ಇದೆ, ಇಲ್ಲಿ ಇನ್ನೊಂದು ಮಾಧ್ಯಮಕ್ಕೆ ಪಾಸ್ ಆಗಿದೆ. ಪಾಸ್ ಆಗುವಾಗ ಏನಾಗಿದೆ ನೋಡಿ ಇಲ್ಲಿ ಮಕ್ಕಳ, ಅದು ಅದರ ದಿಕ್ಕನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಏನಾಗ್ತಾ ಇದೆ, ಬೆಂಡಾಗಿದೆ ಅಲ್ಲಿ. ಸೊ ಇದನ್ನ ನಾವು ಏನಂತ ಕರಿತೇವೆ, ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಇದು ಇನ್ನೊಂದು ಕೊಡ್ಬಹುದು.
ನೀವು ಒಂದು ಗ್ಲಾಸ್ ಅನ್ನ ತಗೊಳ್ಳಿ, ಅದ್ರಲ್ಲಿ ಸ್ವಲ್ಪ ನೀರನ್ನ ತುಂಬಿ, ಇದೆ ಅಲ್ವಾ, ₹1 or ₹5 ಕಾಯಿನ್ ಯಾವ್ದಾದ್ರು ಆಗ್ಬಹುದು, ಅದನ್ನ ಏನ್ ಮಾಡಿ ಅದ್ರ ಒಳಗಡೆ ಹಾಕಿ. ಆಯ್ತು, ಹಾಕಿ ನೋಡಿ, ಅದು ಏನ್ ಅನ್ಸುತ್ತೆ, ಆ ಕಾಯಿನು ಅದು ಸ್ವಲ್ಪ ಮೇಲೆ ಕಾಣಿಸುತ್ತೆ ಅಲ್ವಾ. ಇದಕ್ಕೆ ಕಾರಣ ಏನು, ಹಾಗೆ ಕಾಣಿಸ್ಲಿಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಸೊ ಇಲ್ಲಿ ಏನಾಗತ್ತೆ, ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸುವಾಗ ಬದಲಾವಣೆ ಮಾಡುತ್ತೆ. ಆಯ್ತಾ, ಇದನ್ನ ಬೆಳಕಿನ ವಕ್ರೀಭವನ ಅಂತ ಕರೀತೇವೆ. ಅರ್ಥ ಆಯ್ತು ಅಲ್ವಾ ಮಕ್ಳ? ಹಾಗಾದ್ರೆ ಮುಂದಿನದನ್ನ ನೋಡೋಣ. ಬೆಳಕಿನ ವಕ್ರೀಭವನವನ್ನ ಇಲ್ಲಿ ಏನ್ ಮಾಡಿದ್ದಾರೆ, ವಕ್ರೀಭವನವನ್ನ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ನಿಮಗೆ ಇದ್ದಾರೆ. ನೋಡಿ ಇಲ್ಲಿ ಏನಾಗತ್ತಂತೆ, ಬೆಳಕು ವಿರಳ ಮಾಧ್ಯಮ ಅಂದ್ರೆ ಗಾಳಿ ಅಂತ ತಗೊಂಡಿದ್ದೇವೆ ಇಲ್ಲಿ. ವಿರಳ ಮಾಧ್ಯಮ ಗಾಳಿ ಇಂದ ಸಾಂದ್ರ ಮಾಧ್ಯಮ ಅಂದ್ರೆ ಯಾವುದು, ಗಾಜು. ನಾನ್ ಮುಂಚೆನೆ ಹೇಳಿದೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಅಂತ. ಇಲ್ಲಿ ಒಂದು ಮಾಧ್ಯಮವನ್ನ ಗಾಳಿ ಅಂತ ತಗೊಂಡಿದ್ದಾರೆ, ಇನ್ನೊಂದು ಮಾಧ್ಯಮ ಏನಿದೆ, ಗಾಜಿದೆ ಅಲ್ವಾ. ಸೊ ಇಲ್ಲಿ ಪ್ರವೇಶಿಸುವಾಗ ಏನಾಗುತ್ತೆ, ಬೆಳಕಿನ ಕಿರಣಗಳು ಲಂಬದ ಕಡೆಗೆ ಏನಾಗ್ತಾ ಇದೆ, ಬಾಗುವುದನ್ನ ಇಲ್ಲಿ ನಾವು ಏನ್ ಮಾಡ್ಬೋದು, ಗಮನಿಸಬಹುದು. ಇಲ್ಲಿ ಏನಾಗ್ತಾ ಇದೆ, ಅದು ಲಂಬದ ಕಡೆಗೆ ಬಾಗ್ತಾ ಇದೆ. ನೋಡಿ, ಇದ ಪ್ರಕಾರನೇ ಇಲ್ಲಿ ಏನ್ ಮಾಡಿದೆ, ಚಿತ್ರವನ್ನ ನಾನು ಇಲ್ಲಿ ತೋರಿಸಿದ್ದೇನೆ. ನೋಡಿ ಮಕ್ಕಳ, ಇದನ್ನ ಸರಿಯಾಗಿ ಇಲ್ಲಿ ನೋಡಿ, ಇದು ಮಾಧ್ಯಮ ಹೌದು, ಇದು ಏನಿದು ಗಾಜಿನ ಮಾಧ್ಯಮ. ಇಲ್ಲಿಂದ ಏನಾಗ್ತಾ ಇದೆ, ಬೆಳಕು ವಕ್ರೀಭವನಗೊಂಡಿದ್ದನ್ನ ತೋರಿಸಿದ್ದಾರೆ. ಬೆಳಕು ಇಲ್ಲಿ ಬೀಳುತ್ತೆ, ಬೆಳಕು ಇಲ್ಲಿ ತನಕ ಬಿದ್ದು ಏನಾಗ್ತಾ ಇದೆ, ಈ ಗಾಜಿನ ಆಯತಾಕಾರದ ಚಪ್ಪಡಿಯ ಮೂಲಕ ಏನಾಗ್ತಾ ಇದೆ, ಅದು ವಕ್ರೀಭವನಗೊಳ್ತಾ ಇದೆ. ವಕ್ರೀಭವನಗೊಂಡು ಏನಾಗತ್ತೆ, ಅದು ನಿರ್ಗಮನ ಆಗ್ತಾ ಇದೆ. ಹೌದಾ? ಸೊ ಇಲ್ಲಿ ಆಗುವಾಗ ಏನಾಯ್ತು, ಬೆಳಕು ಇಲ್ಲಿ ಬಿತ್ತು, ಅದನ್ನ ನಾವು ಆಗಮ ಕಿರಣ ಅಥವಾ ಪತನ ಕಿರಣ ಅಂತ ತಗೊಳ್ತೇವೆ. ಅದು ಈ ಆಯತಾಕಾರದ ಗಾಜಿನ ಚಪ್ಪಡಿಯಲ್ಲಿ ಚಪ್ಪಡಿಯ ಮೂಲಕ ಏನಾಗ್ತಾ ಇದೆ, ವಕ್ರೀಭವನಗೊಳ್ತಾ ಇದೆ. ಈ ಕಿರಣವನ್ನ ವಕ್ರಿಮ ಕಿರಣ ಅಂತ ಕರಿತೇವೆ. ಇಲ್ಲಿ ನಿಮ್ಗೆ ಆಲ್ಫಾಬೆಟ್ಸ್ ಕಾಣಿಸ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ನೋಡಿ ಇಲ್ಲಿ, ಇದು ಇ ಆಯ್ತಾ, ಇದು ಇ ಆದ್ರೆ ಇಲ್ಲಿಗೆ ನಾವು ಎಫ್ ಅಂತ ತಗೊಳ್ತೇವೆ. ಆಯ್ತಾ, ಇಲ್ಲಿಂದ ಇಲ್ಲಿಗೆ ಇದನ್ನ ನಾವು ಕಿರಣ ಅಥವಾ ಪತನ ಕಿರಣ ಅಂತ ಕರಿತೇವೆ. ಏನಂತ ಕರಿತೇವೆ, ಆಗಮ ಕಿರಣ ಅಥವಾ ಪತನ ಕಿರಣ. ಸೊ ಇದೇನಾಯ್ತು, ಈಗ ಗಾಜಿನ ಚಪ್ಪಡಿಯ ಮೂಲಕ ಪಾಸ್ ಆಯ್ತು ಅಂದ್ರೆ ಒಂದು ಮಾಧ್ಯಮದಿಂದ ಎರಡನೇ ಮಾಧ್ಯಮಕ್ಕೆ ಪಾಸ್ ಆಗ್ತಾ ಇದೆ. ಪಾಸ್ ಆಗಿ ಏನಾಗತ್ತೆ, ನಿರ್ಗಮನಗೊಳ್ಳುತ್ತೆ. ಆ ನಿರ್ಗಮಿತ ಕಿರಣ ಅದನ್ನೇ ನಾವು ರಿಫ್ರಾಕ್ಷನ್ ಅಂತ ಕರಿತೇವೆ. ಹೌದಾ? ರಿಫ್ರಾಕ್ಷನ್ ಪ್ರಾಸೆಸ್ ಆಯ್ತು ಅಂತ ಅರ್ಥ ಇಲ್ಲಿ. ಅದಕ್ಕೆ ಇಲ್ಲಿ ಏನಾಗ್ತಾ ಇದೆ, ಬೆಳಗಿದೆ. ನೋಡಿ ಮಕ್ಕಳ, ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಇಲ್ಲಿ ನೋಡಿ, ಇಲ್ಲಿ ಪಾಸ್ ಆದ ಕಿರಣ ಇಲ್ಲಿ ಆಗಿದೆ ಅಲ್ವಾ. ಎಫ್ ಮತ್ತೆ ಜಿ ಅನ್ನು ಅಬ್ಸರ್ವ್ ಮಾಡಿ, ಗೊತ್ತಾಗತ್ತೆ ಇಲ್ಲಿ ತನಕ. ಸೊ ಅಲ್ಲಿ ಏನಾಗಿದೆ, ಅದು ಬೆಂಡ್ ಆಗಿದೆ. ಹೌದಾ? ಬೆಂಡ್ ಆಗಿದ್ದನ್ನೇ ನಾವು ವಕ್ರೀಯ ಕಿರಣ ಅಂತ ಹೇಳ್ತೇವೆ. ಆಮೇಲೆ ಅದು ನಿರ್ಗಮಿತವಾಗಿದೆ. ಸೊ ಇದನ್ನ ನಾವು ಬೆಳಕಿನ ವಕ್ರೀಭವನವನ್ನ ತೋರಿಸ್ಲಿಕ್ಕೆ ತಗೊಂಡಿದ್ದೇವೆ. ಒಂದು ಗಾಳಿ ಮಾಧ್ಯಮ, ಇನ್ನೊಂದು ಗಾಜಿನ ಮಾಧ್ಯಮ. ಆಯ್ತಾ? ಅದನ್ನೇ ಇಲ್ಲಿ ಒಂದು ಗಾಜಿನ ಮಾಧ್ಯಮ, ಎರಡನೇ ಉದಾಹರಣೆ, ಒಂದು ಗಾಜಿನ ಮಾಧ್ಯಮ, ಇನ್ನೊಂದು ನೀರಿನ ಮಾಧ್ಯಮ ಅಂತ ತಗೊಂಡು ಮತ್ತೊಂದ್ಸಲ ತೋರಿಸಿದಾರೆ. ಸೊ ಹಾಗಾದ್ರೆ ಬೆಳಕಿನ ವಕ್ರೀಭವನ ಅಂದ್ರೆ ಏನು? ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಏನಾಗುವಾಗ, ಪಾಸ್ ಆಗುವಾಗ ಅದು ತನ್ನ ದಿಕ್ಕನ್ನ ಏನ್ ಮಾಡತ್ತೆ, ಬದಲಾವಣೆ ಮಾಡಿ ಸ್ವಲ್ಪ ಬೆಂಡ್ ಆಗತ್ತೆ. ಅದನ್ನ ಏನಂತ ಕರಿತೇವೆ, ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಇದು ಅರ್ಥ ಆಯ್ತು ಅಲ್ವಾ? ವಕ್ರೀಭವನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ವಕ್ರೀಭವನಕ್ಕೆ ಏನಾಗಿದೆ, ಇಲ್ಲಿ ಮುಖ್ಯವಾಗಿ ಎರಡು ನಿಯಮಗಳನ್ನ ನಾವು ಇಲ್ಲಿ ಕಾಣುತ್ತೇವೆ. ಯಾವ ನಿಯಮಗಳನ್ನು ಕೊಟ್ಟಿದ್ದಾರೆ? ಪತನ ಕಿರಣ, ಈಗಷ್ಟೇ ನಾನು ಡೈಗ್ರಾಮ್ ಅನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಪತನ ಕಿರಣ ಅಂದ್ರೆ ಯಾವುದು, ವಕ್ರಿಮ ಕಿರಣ ಅಂದ್ರೆ ಯಾವುದು ಅಂತ ತೋರಿಸಿದ್ದೇನೆ. ಹೌದಾ? ಪತನ ಕಿರಣ, ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಸ್ತಂಭ ಏನಾಗ್ಬೇಕಂತೆ, ಎಲ್ಲವೂ ಒಂದೇ ಸಮತಲಕ್ಕೆ ಇರುತ್ತದೆ.
ಇಲ್ಲಿ ನಾವಿಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಪ್ರತಿಫಲನದ ನಿಯಮ ಬರೆಯುವಾಗ್ಲೂ ನಾವು ಇದೇ ತರದ ನಿಯಮವನ್ನ ಬರ್ದಿದ್ದೇವೆ ಅಲ್ವಾ. ಅಲ್ಲಿ ಪತನ ಕಿರಣ, ಪ್ರತಿಫಲನ ಕಿರಣ ಇತ್ತು. ಇಲ್ಲಿ ಪತನ ಕಿರಣ, ಕಿರಣ, ಮಾಧ್ಯಮಗಳಿಗೆ ಲಂಬ. ಲಂಬ ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಲಂಬ ಅಂತ ತಗೊಳ್ತೇವೆ. ಆಯ್ತಾ. ಇಲ್ಲಿ ನೋಡಿ ಈ ಡೈಗ್ರಾಮ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ, ಇದು ಏನಿದು ಲಂಬ. ಹೌದು. ಸೊ ಇಲ್ಲಿ ಏನಾಗ್ತಾ ಇದೆ, ಇದನ್ನು ಲಂಬ ಅಂತ ತಗೊಳ್ತೇವೆ. ಲಂಬದ ಬಿಂದುವಿನ ಎಳೆದ ಲಂಬ ಏನಾಗ್ತಾ ಇದೆ, ಎಲ್ಲವೂ ಒಂದು ಸಮತಲದಲ್ಲಿ ಇರುತ್ತದೆ. ಅವೆಲ್ಲವೂ ಒಂದು ಸಮತಲದಲ್ಲಿ ಇರಬೇಕು. ಸೊ ಇದು ನಾವೇನಂತ ಕರಿತೇವೆ, ಬೆಳಕಿನ ವಕ್ರೀಭವನದ ಒಂದನೇ ನಿಯಮ. ಆಯ್ತಾ. ಹಾಗಾದ್ರೆ ಎರಡನೇ ನಿಯಮ ಏನ್ ಹೇಳುತ್ತೆ ಮಕ್ಕಳ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಸ್ನೆಲ್ಸ್ ಲಾ ಅಂತ ಕರಿತೇವೆ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ, ಜೋಡಿ ಮಾಧ್ಯಮ ಅಂದ್ರೆ ನಾನು ಈಗಾಗ್ಲೇ ಹೇಳಿದೆ, ಒಂದು ಮಾಧ್ಯಮದಿಂದ ಮಾಧ್ಯಮ, ಎರಡು ಪಾರದರ್ಶಕ ಮಾಧ್ಯಮಗಳನ್ನ ನಾವಿಲ್ಲಿ ಜೋಡಿ ಮಾಧ್ಯಮ ಅಂತ ತಗೊಳ್ತೇವೆ. ಹೌದಾ. ಸೊ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು, ಹೌದಾ, ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ನಿಷ್ಪತ್ತಿ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಹೌದಾ. ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ನಿಷ್ಪತ್ತಿ ನಿಮಗ್ ಗೊತ್ತಿದೆ ಅಲ್ವಾ ಮಕ್ಕಳ. ನಿಷ್ಪತ್ತಿ ಅಂದ್ರೆ ಏನು, ಅನುಪಾತ ಅಂತ ಹೇಳ್ತೇವೆ ನಾವು. ಸೊ ಅನುಪಾತ ಏನಾಗಿರ್ಬೇಕಂತೆ, ಸ್ಥಿರವಾಗಿ ಇರ್ಬೇಕು. ಸ್ಥಿರವಾಗಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಹೌದಾ. ಸೊ ಇದನ್ನ ನಾವೇನಂತ ಕರಿತೇವೆ, ಸ್ನೆಲ್ಸ್ ಲಾ ಆರ್ ಸ್ನೆಲ್ ನ ವಕ್ರೀಭವನದ ನಿಯಮ ಅಂತ ಕರಿತೇವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ನೆಲ್ಸ್ ಲಾ ಅನ್ನ ಬರೀರಿ ಅಂತ ಕೆಲವೊಂದ್ಸಲ ಕೇಳ್ತಾರೆ. ಆಗ ನೀವು ಏನ್ ಬರಿಬೇಕು, ಈ ಲಾವನ್ನ ಬರಿಬೇಕು. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಆಯ್ತಾ. ಏನು, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಆಯ್ತಾ. ಇದನ್ನ ಈಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಹೇಳ್ತೇವೆ. ಅಂದ್ರೆ ಏನು, ಸೈನ್ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ತಗೊಳ್ತೇವೆ. ಇದನ್ನ ನಾವು ಸ್ನೆಲ್ಸ್ ಲಾ ಅಂತ ಕರಿತೇವೆ, ಸ್ನೆಲ್ನ ವಕ್ರೀಭವನದ ನಿಯಮ. ಅದನ್ನೇ ಇಲ್ಲಿ ಕಾಣಿಸಿದ್ದಾರೆ, ಆಂಗಲ್ ಆಫ್ ಇನ್ಸಿಡೆಂಟ್. ಇಲ್ಲಿ ಇನ್ಸಿಡೆಂಟ್ ಆಗಿ ಇಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ, ರಿಫ್ರಾಕ್ಷನ್ ಆಗ್ತಾ ಇದೆ. ಸೊ ಇದು ನಾರ್ಮಲ್. ಇದಕ್ಕೆ ಈ ಲಾವನ್ನ ಬರ್ದಿದ್ದಾರೆ. ಇಲ್ಲಿ ಐ ಆಂಗಲ್ ಆಫ್ ಇನ್ಸಿಡೆಂಟ್ ಫಾರ್ಮ್ ಆಗುತ್ತೆ, ಇಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಆರ್ ಫಾರ್ಮ್ ಆಗುತ್ತೆ. ಸೊ ಅವೆರಡರ ಅನುಪಾತವನ್ನ ಮಾಡಿ ಇಲ್ಲಿ ನಾವು ಸ್ಥಿರಾಂಕವನ್ನ ಬರಿತೇವೆ ಅಂತ. ಹಾಗಾದ್ರೆ ಇದು ಅರ್ಥ ಆಗಿದೆ ಅಲ್ವಾ. ಇದನ್ನ ಬೆಳಕಿನ ವಕ್ರೀಭವನದ ನಿಯಮ ಅಂತ ಹೇಳ್ತೇವೆ. ಹಾಗಾದ್ರೆ ಮುಂದಿನದಕ್ಕೆ ಹೋಗೋಣ. ಇದು ವಕ್ರೀಭವನದ ಸೂಚ್ಯಂಕ ಅಂತ ಕರಿತೇವೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೇವೆ ಇದನ್ನ, ರಿಫ್ರಾಕ್ಟಿವ್ ಇಂಡೆಕ್ಸ್. ಆಯ್ತಾ. ಹಾಗಾದ್ರೆ ಏನಾಗತ್ತೆ, ಸೂಚ್ಯಂಕವನ್ನು ನಾವು ಹೇಗೆ ವ್ಯಾಖ್ಯಾನ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಕಿರಣವು ಓರೆಯಾಗಿ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಎರಡನೇ ಮಾಧ್ಯಮದಲ್ಲಿ ಏನ್ ಮಾಡುತ್ತೆ, ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಇಲ್ಲಿ ಏನಾಗತ್ತೆ, ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕನ್ನ ಬದಲಾವಣೆ ಮಾಡುತ್ತ ಮಕ್ಕಳ. ಆಯ್ತಾ. ಹಾಗಾದ್ರೆ ಎರಡನೇ ಮಾಧ್ಯಮದಲ್ಲಿ ದಿಕ್ಕನ್ನು ನಾನು ಹೇಳಿದೆ ಆಗ್ಲೇ, ಎರಡನೇ ಮಾಧ್ಯಮದಲ್ಲಿ ದಿಕ್ಕನ್ನ ಬದಲಾವಣೆ ಮಾಡಿದ್ದಕ್ಕಾಗಿ ಅದು ಸ್ವಲ್ಪ ಓರೆಯಾಗಿ ಕಾಣಿಸುತ್ತೆ ನಮ್ಗೆ, ಬೆಂಡಾಗಿದೆ ಅಂತ ಹೇಳಿ ಅಲ್ವಾ. ಸೊ ಅದನ್ನ ನಾವೇನಂತ ಕರಿತೇವೆ, ಆ ದಿಕ್ಕು ಎಷ್ಟು ಬದಲಾವಣೆ ಆಗಿದೆ, ದಿಕ್ಕಿನ ಬದಲಾವಣೆಯಿಂದ ಉಂಟಾದ ಪ್ರಮಾಣವನ್ನ ಏನಂತ ತಗೊಳ್ತೇವೆ, ವಕ್ರೀಭವನದ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಇದನ್ನು ನಾವು ಅದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪಾಸ್ ಆಗುವಾಗ ತನ್ನ ದಿಕ್ಕಿನಲ್ಲಿ ಬದಲಾವಣೆಯನ್ನ ಮಾಡುತ್ತೆ. ಆ ಬದಲಾವಣೆಯಿಂದ ಉಂಟಾದ ಪ್ರಮಾಣವನ್ನ, ಎಷ್ಟು ಪ್ರಮಾಣದಲ್ಲಿ ಅದು ಬದಲಾವಣೆ ಆಗಿದೆ, ದಿಕ್ಕಿನ ಬದಲಾವಣೆ ಆಗಿದೆ ಅನ್ನೋದನ್ನೇ ನಾವು ಏನಂತ ಕರಿತೇವೆ, ವಕ್ರೀಭವನ ಸೂಚ್ಯಂಕ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಇಂಡೆಕ್ಸ್ ಅಂತ ಹೇಳ್ತೇವೆ, ಇಂಗ್ಲಿಷ್ ಅಲ್ಲಿ ರಿಫ್ರಾಕ್ಟ್ ಇಂಡೆಕ್ಸ್ ಅಂತ ಕರಿತೇವೆ. ಆಯ್ತಾ. ಹಾಗಾದ್ರೆ ಇದು ವಕ್ರೀಭವನದ ಸೂಚ್ಯಂಕದ ಬಗ್ಗೆ ಆಯ್ತು. ಇಲ್ಲಿ ಇನ್ನೊಮ್ಮೆ ಮತ್ತೆ ತೋರಿಸಿದ್ದಾರೆ ಸ್ನೆಲ್ಸ್ ಲಾವನ್ನ, ನೋಡ್ಕೊಳ್ಳಿ ಮಕ್ಕಳು. ಆಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ವಾ, ಅದನ್ನೇ. ಆಯ್ತಾ. ಬೆಳಕಿನ ನಿರ್ವಾತದಲ್ಲಿ
ಇದನ್ನು ನೆನ್ಪಿಟ್ಕೊಳ್ಬೇಕು. ಈ ವ್ಯಾಲ್ಯೂ ಅನ್ನ ಯಾವಾಗ್ಲೂ ಕೆಲವೊಂದ್ಸಲ ಸಮಸ್ಯೆ ಪರಿಹಾರ ಮಾಡುವಾಗ ನೀವೇ ಹಾಕ್ಬೇಕಾಗುತ್ತೆ ಈ ವ್ಯಾಲ್ಯೂ. ಇದನ್ನ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಬೆಳಕು ನಿರ್ವಾತ ಪ್ರದೇಶದಲ್ಲಿ ಎಷ್ಟಿರುತ್ತೆ ಬೆಳಕಿನ ವೇಗ ಅನ್ನೋದನ್ನ ನಾವಿಲ್ಲಿ ಬರ್ದಿದ್ದೇವೆ. ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ನೋಡಿ ಇಲ್ಲಿ, ಬೆಳಕು ನಿರ್ವಾತ ಪ್ರದೇಶದಲ್ಲಿ 3×10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಈ ವ್ಯಾಲ್ಯೂ ಅನ್ನ. ಇಂಗ್ಲಿಷ್ ಅಲ್ಲಿ ನಾವಿದನ್ನ ವ್ಯಾಕ್ಯೂಮ್ ಅಂತ ಹೇಳ್ತೇವೆ. ನಿರ್ವಾತ ಅಂದ್ರೆ ಏನು? ವ್ಯಾಕ್ಯೂಮ್. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಈಕ್ವಲ್ ಟು 10⁸ ಮೀಟರ್ ಪರ್ ಸೆಕೆಂಡ್. ಅಥವಾ ಬೆಳಕು ನಿರ್ವಾತ ಪ್ರದೇಶದಲ್ಲಿ 3×10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಅಂತ ಹೇಳ್ತೇವೆ. ಸೊ ವಿದ್ಯಾರ್ಥಿಗಳೇ, ಸರಿಯಾಗಿ ಈ ಬೆಲೆಯನ್ನು ನೆನಪಿಟ್ಕೊಳ್ಳಿ. ಇದನ್ನ ನೀವು ಹಾಕ್ಬೇಕಾಗುತ್ತೆ ಮುಂದೆ ಸಮಸ್ಯೆಯನ್ನು ಪರಿಹಾರ ಮಾಡುವಾಗ. ಹಾಗಾದ್ರೆ ವಕ್ರೀಭವನದ ಸೂಚ್ಯಂಕದ ಬಗ್ಗೆ ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ ಅಲ್ಲಿ ವಕ್ರೀಭವನ ಸೂಚ್ಯಂಕದ ಫಾರ್ಮುಲಾವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸೂಚ್ಯಂಕ ಬರೆಯುವಾಗ 2 ಮಾಧ್ಯಮಗಳನ್ನ ತಗೊಳ್ತೇವೆ ಅಲ್ವಾ ಮಕ್ಕಳ? ಮಾಧ್ಯಮ 1, ಮಾಧ್ಯಮ 2. ಸೊ ಮಾಧ್ಯಮ 1ಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನ್ ಮಾಡಿದ್ದೇವೆ ನಾವು? ಇಕ್ವೇಶನ್ ಅನ್ನ ಬರ್ದಿದ್ದೇವೆ. ನೋಡಿ ಇಲ್ಲಿ, ಮಾಧ್ಯಮ 1ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ವಕ್ರೀಭವನ ಸೂಚ್ಯಂಕ ಏನಾಗುತ್ತೆ? n21 is equal to ಮಾಧ್ಯಮ 1 ಬೆಳಕಿನ ವೇಗ ಅದು v1 ಆದ್ರೆ ಭಾಗಿಸು ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ, ಅದನ್ನ ನಾವು v2 ಅಂತ ತಗೊಳ್ತೇವೆ. ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ v2. ಆಯ್ತಾ? ಇದು ಮಾಧ್ಯಮ 1ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ವಕ್ರೀಭವನ ಸೂಚ್ಯಂಕ. ಹಾಗಾದ್ರ ಮಕ್ಕಳ, ಮಾಧ್ಯಮ 2ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 1ರ ವಕ್ರೀಭವನ ಸೂಚ್ಯಂಕವನ್ನ ನೋಡಿ ಇಲ್ಲಿ. n12 is equal to ಮಾಧ್ಯಮ 2 ಬೆಳಕಿನ ವೇಗ ಭಾಗಿಸು ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ. ಮಾಧ್ಯಮ 2ರಲ್ಲಿ ಬೆಳಕಿನ ವೇಗವನ್ನ v2 ಅಂತ ತಗೊಳ್ತೇವೆ. ಮಾಧ್ಯಮ 1ರಲ್ಲಿ ಬೆಳಕಿನ ವೇಗವನ್ನ v1 ಅಂತ ತಗೊಳ್ತೇವೆ. ಆಯ್ತು? ಇದಿಷ್ಟು ಏನು? ವಕ್ರೀಭವನ ಸೂಚ್ಯಂಕ. ಹಾಗಾದ್ರೆ ಮುಂದಿನದ್ದು ಏನು? ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ. ನಿಮ್ಗೆ ಇಲ್ಲಿ ಪ್ರಶ್ನೆ ಬರ್ಬಹುದು ವಿದ್ಯಾರ್ಥಿಗಳೇ, ಈಗಷ್ಟೇ ವಕ್ರೀಭವನ ಸೂಚ್ಯಂಕ ಅಂತ ಕಲ್ತಿದ್ದೇವೆ, ಇದು ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಅನ್ನುವಂತ ಪ್ರಶ್ನೆ ಬರ್ಬಹುದು. ಸೊ ಇಲ್ಲಿ ನಿರಪೇಕ್ಷ ಅಂದ್ರೆ ನಾವು ವಕ್ರೀಭವನ ಸೂಚ್ಯಂಕವನ್ನೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದೆ ಅಲ್ವಾ? ಇದನ್ನ ನಾವು ನಿರಪೇಕ್ಷ ಅಂದ್ರೆ ಏನರ್ಥ ಅಂತ ತಿಳ್ಕೊಳ್ಳೋಣ. ವಕ್ರೀಭವನ ಸೂಚ್ಯಂಕ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಅಂದ್ರೆ ಇಂಡೆಕ್ಸ್ ಅಂತ ಹೇಳ್ತೇವೆ. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಟ್ ಈಸ್ ನಥಿಂಗ್ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಓನ್ಲಿ. ಆಯ್ತಾ? ಸೊ ನೋಡಿ ಇಲ್ಲಿ, ಗಾಳಿಯಲ್ಲಿ ಬೆಳಕಿನ ವೇಗವು c ಆಗಿದೆ. ಗಾಳಿಯಲ್ಲಿ ಬೆಳಕಿನ ವೇಗವನ್ನ c ಅಂತ ತಗೊಳ್ತೇವೆ. ಮಾಧ್ಯಮದಲ್ಲಿ ಬೆಳಕಿನ ವೇಗವನ್ನ v ಅಂತ ತಗೊಳ್ತೇವೆ. ಆಗ ವಕ್ರೀಭವನ ಸೂಚ್ಯಂಕ ಏನಾಗತ್ತೆ? nm ಆಗಿರುತ್ತೆ. ಸೊ ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನ ಕೇವಲ ವಕ್ರೀಭವನ ಸೂಚ್ಯಂಕ ಅಂತಾನು ಕರಿತೇವೆ. ಈಗಷ್ಟೇ ಹೇಳಿದೆ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೂ ಒಂದೇ, ಇಂಡೆಕ್ಸ್ ಅಂದ್ರೂ ಒಂದೇ. ಆಯ್ತಾ? ಹಾಗಿದ್ರೆ ನೋಡಿ ಇಲ್ಲಿ, ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನ nm is equal to ಗಾಳಿ ಬೆಳಕಿನ ವೇಗ ಭಾಗಿಸು ಮಾಧ್ಯಮದಲ್ಲಿ ಬೆಳಕಿನ ವೇಗ. ಗಾಳಿಯಲ್ಲಿ ಬೆಳಕಿನ ವೇಗ ಭಾಗಿಸು ಮಾಧ್ಯಮದಲ್ಲಿ ಬೆಳಕಿನ ವೇಗ. ಆಯ್ತು? ಸೊ ಇದನ್ನ ಫಾರ್ಮುಲಾ ಏನು? c/v ಅಂತ ಹೇಳ್ತೇವೆ. ನಿಮ್ಗೆ ಈ ಫಾರ್ಮುಲಾ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ನೋಡಿ ಇಲ್ಲಿ ಫಾರ್ಮುಲಾ ಇಲ್ಲೇ ಇದೆ, c/v ಅಂತ ಬರ್ದಿದ್ದೇನೆ. c/v. ಇದು ಯಾವ್ದ್ರದ್ದು? ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ. ಓಕೆ, ಇದು ಈಸಿ ಇದೆ, ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಮುಂದಿನದಕ್ಕೆ ಹೋಗೋಣ. ನೆಕ್ಸ್ಟ್ ಏನಿದೆ? ಮಸೂರ. ನಾವು ನಿನ್ನೆ ಕಲ್ತಿದ್ದು ತೀನು ದರ್ಪಣ, ನಿಮ್ನ ದರ್ಪಣಗಳ ಬಗ್ಗೆ ಕಲ್ತಿದ್ದೇವೆ. ಸೊ ಈಗ ಏನ್ ಮಾಡ್ತಾ ಇದ್ದೇವೆ?
ಈ ಮಸೂರದ ಬಗ್ಗೆ ಕಲಿತಾ ಇದ್ದೇವೆ ಆಯ್ತಾ. ಮಸೂರ ಮಕ್ಕಳೇ, ದರ್ಪಣಗಳಲ್ಲಿ ಹೇಗೆ ಗೋಳಿಯ ದರ್ಪಣಗಳಲ್ಲಿ 2 ವಿಧನೋ ಹಾಗೆ ಗೋಳಿಯ ಮಸೂರಗಳಲ್ಲೂ ಕೂಡ ಏನು 2 ವಿಧ, ಒಂದು ಪೀನ ಮಸೂರ, ಇನ್ನೊಂದು ಮಿಶ್ರ ಮಸೂರ. ಹಾಗಾದ್ರೆ ಪೀನ ಮಸೂರ ಅಂದ್ರೆ ಏನು? ಮಸೂರವು 2 ಹೊರಭಾಗಿದ ಗೋಲಿಯ ಮೇಲ್ಮೈಗಳನ್ನ ಹೊಂದಿರುತ್ತದೆ. ಅಲ್ಲಿ ದರ್ಪಣದಲ್ಲಿ ಒಂದು ಹೊರಭಾಗಿದ ಮೇಲ್ಮೈ ಇದ್ರೆ ಇಲ್ಲೇನಾಗತ್ತೆ 2 ಹೊರಭಾಗಿದ ಗೋಲಿಯ ಮೇಲ್ಮೈಗಳು ತೋರ್ಸಿದ್ದೇವೆ ನೋಡಿ ಮಕ್ಕಳ. ಸ್ವಲ್ಪ ಉಬ್ಬಿದೆ, 2 ಕಡೆ ಇದೆ, ಹೌದಾ? ಸೊ ಇದನ್ನ ಹೊರಭಾಗದ ದ್ವಿಪೀನ ಮಸೂರ ಅಂತ ಅಥವಾ ಪೀನ ಮಸೂರ ಅಂತ, ಒಳಭಾಗಿದ ಮಸೂರ. ಇದು ನಮ್ಗೆ ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ? ನಿಮ್ನ ಮಸೂರ ಅಂದ್ರೆ ಒಳಮುಖವಾಗಿ ಬಾಗಿರ್ಬೇಕು, ಪೀನ ಅಂದ್ರೆ ಹೊರಮುಖವಾಗಿ ಬಾಗಿರ್ಬೇಕು. ಸೊ ದರ್ಪಣ ಅಂತ ಬಂದಾಗ ಅಷ್ಟೇ ಬರೀತೇವೆ, ಮಸೂರ ಅಂತ ಬಂದಾಗ 2 ಬಾಗಿದ ಅಂತ ಸೇರಿಸ್ಕೊಂಡು ಆಯ್ತು. ನೀವು ಪೀನ ಮಸೂರ ಬರೆಯುವಾಗ 2 ಹೊರಭಾಗಿದ ಗೋಲಿಯ ಮೇಲ್ಮೈಗಳನ್ನು ಹೊಂದಿದ್ದರೆ ಅಂತ ಮಸೂರವನ್ನು ದ್ವಿಪೀನ ಮಸೂರ ಅಂತ ಕರಿತೇವೆ. ಅದೇ ಗೋಲಿಯ ಮೇಲ್ಮೈ ಹೊಂದಿದ್ದರೆ, ನೋಡಿ ಇಲ್ಲಿ ಒಳಭಾಗಿದ ಗೋಲಿಯ ಮೇಲ್ಮೈ ಹೊಂದಿದ್ದರೆ ಅದನ್ನ ದ್ವಿನಿಮ್ನ ಮಸೂರ ಅಂತ ಕರೀತೇವೆ ಆಯ್ತಾ. ಅದನ್ನ ತೋರಿಸಿದ್ದಾರೆ ಇಲ್ಲಿ. ಏನಾಗತ್ತೆ ಪೀನ ಮಸೂರದಲ್ಲಿ ಕಿರಣಗಳನ್ನು ಕೇಂದ್ರೀಕರಿಸುವುದರಿಂದ ಪೀನ ಮಸೂರವನ್ನ ಕೇಂದ್ರೀಕರಿಸುವ ಮಸೂರಗಳು ಅಂತ ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ, ಕಿರಣಗಳನ್ನ ಇದೇನ್ ಮಾಡುತ್ತೆ, ಕೇಂದ್ರೀಕರಿಸುತ್ತೆ. ಅದಕ್ಕಾಗಿ ಇಲ್ಲಿ ನಾವು ಪೀನ ಮಸೂರವನ್ನ ಕೇಂದ್ರೀಕರಿಸುವ ಮಸೂರ ಅಂತ ಹೇಳ್ತೇವೆ. ಆದ್ರೆ ನಿಮ್ಮ ಮಸೂರದಲ್ಲಿ ಏನಾಗತ್ತೆ, ಇದು ಕಿರಣಗಳನ್ನ ವಿಕೇಂದ್ರೀಕರಿಸುತ್ತೆ. ಸೊ ಇದನ್ನು ನಿಮ್ನ ಮಸೂರವನ್ನ ವಿಕೇಂದ್ರೀಕರಿಸುವ ಮಸೂರಗಳು ಅಂತ ಹೇಳ್ತೇವೆ. ಇದು ಏನ್ ಮಾಡತ್ತೆ, ವಿಕೇಂದ್ರೀಕರಿಸುವ ಮಸೂರಗಳಾಗುತ್ತೆ. ಯಾವುದು? ನಿಮ್ನ ಮಸೂರಗಳು. ಅರ್ಥ ಆಯ್ತು ಅಲ್ವಾ ವಿದ್ಯಾರ್ಥಿಗಳೇ? ಒಳಭಾಗಿದ ಗೋಲಿಯ ಮೇಲ್ಮೈ 2 ಒಳಭಾಗಿದ ಗೋಲಿಯ ಮೇಲ್ಮೈ ಇದ್ರೆ ದ್ವಿನಿಮ್ನ, 2 ಹೊರಭಾಗಿದ ಮೇಲ್ಮೈ ಇದ್ರೆ ದ್ವಿಪೀನ. ಹಾಗೆ ಪೀನ ಮಸೂರವನ್ನ ಕೇಂದ್ರೀಕರಿಸುವ ಮಸೂರ ಅಂತೇವೆ. ಕಿರಣಗಳನ್ನು ವಿಕೇಂದ್ರೀಕರಿಸುವುದರಿಂದ ನಿಮ್ಮ ಕೇಂದ್ರೀಕರಿಸುವ ಮಸೂರ ಅಂತ ಕರಿತೇವೆ. ಸೊ ಇದು ಈಸಿ ಇದೆ. ಮಸೂರಗಳಲ್ಲಿ ಮತ್ತೆ ದರ್ಪಣಗಳಲ್ಲಿ ವ್ಯತ್ಯಾಸವನ್ನ ನೋಡ್ಕೊಂಡು ಎಕ್ಸಾಮ್ ಅಲ್ಲಿ ಮಸೂರ ಬಗ್ಗೆ ಕೇಳಿದಾರೋ ದರ್ಪಣದ ಬಗ್ಗೆ ಕೇಳಿದಾರೋ ಅನ್ನೋದನ್ನ ಬರೀರಿ ಆಯ್ತಾ. ಹಾಗಾದ್ರೆ ಮುಂದಿನ ಇದಕ್ಕೆ ಹೋಗೋಣ, ಕಾನ್ಸೆಪ್ಟಿಗೆ. ಈಗ ಮತ್ತೆ ಬಂತು ಕೆಲವು ಪರಿಭಾಷೆಗಳು. ಇದನ್ನ ನಾವು ಆಲ್ರೆಡಿ ಮುಂಚೆ ಸ್ಟಡಿ ಮಾಡಿದ್ದೇವೆ. ಯಾವುದಕ್ಕೆ? ದರ್ಪಣಗಳಿಗೆ ಸ್ಟಡಿ ಮಾಡಿದ್ದೇವೆ. ಇಲ್ಲಿ ಏನನ್ನ ಮಾಡಿದ್ದೇವೆ, ಮಸೂರದಲ್ಲಿ ಪರಿಭಾಷೆಗಳನ್ನ ನೋಡ್ತಾ ಹೋಗ್ತೇವೆ. ನೋಡಿ ವಿದ್ಯಾರ್ಥಿ, ಇದು ಆಲ್ಮೋಸ್ಟ್ ಸೇಮ್ ಇದೆ. ನಾವು ದರ್ಪಣಗಳಲ್ಲಿ ಹೇಗೆ ಪರಿಭಾಷೆಯನ್ನ ಬಳಸ್ತೇವೋ ಮಸೂರಗಳಲ್ಲಿ ಕೂಡ ಹಾಗೆ ಬಳಸ್ತೇವೆ ಆಯ್ತಾ. ನೋಡ್ತಾ ಹೋಗೋಣ ಒಂದೊಂದನ್ನೇ. ನೋಡಿ ಇಲ್ಲಿ ಮಸೂರದ ಕೆಲವು ಪರಿಭಾಷೆಗಳು. ಫಸ್ಟ್ ಅಲ್ಲಿ ಏನನ್ನ ತೋರಿಸಿದ್ದಾರೆ, 2 ಗೋಳಗಳ ಕೇಂದ್ರಗಳನ್ನ, ಹೌದಾ, C1 C2 ಅಂತ ಕರಿತೇವೆ. ಸೊ ಇಲ್ಲಿ 2 ಮೇಲ್ಮೈ ಇರೋದ್ರಿಂದ ಕೇಂದ್ರಗಳಾಗಿದೆ C1 C2 ಅಂತ ಆಯ್ತಾ. 2 ಗೋಳಗಳ ಕೇಂದ್ರಗಳನ್ನು ಮಸೂರದ ವಕ್ರತಾ ಕೇಂದ್ರ ಅಂತ ಕರೀತಾರೆ. ಮಸೂರ ಅಂದ್ರೆ 2 ಮೇಲ್ಮೈ ಇದೆ, ಕಾಣಿಸ್ತಾ ಇದೆ ನಿಮ್ಗೆ ನೋಡಿ ಇಲ್ಲಿ. ವ್ಯತ್ಯಾಸ ಇಷ್ಟ, ದರ್ಪಣ ಅಂದ್ರೆ ಒಂದೇ ಇದೆ, ಮಸೂರ ಅಂದ್ರೆ ಏನ್ ಮಾಡಿದ್ದೇವೆ, 2 ಬರ್ದಿದ್ದೇವೆ. ಹೀಗೆ ಬರ್ದ್ರೆ ಇದನ್ನ ನಿಮ್ನ ಅಂತ ಕರಿತೇವೆ. ಹೀಗೆ ಬರ್ದ್ರೆ ಇದು ಪೀನ, ಹೌದಾ. ಇಲ್ಲಿದೆ ಇದು ಪೀನ, ಇದು ನಿಮ್ನ ಮಸೂರಗಳು ಆಯ್ತಾ. ಹಾಗಾದ್ರೆ C1 C2 ಅಂದ್ರೆ ಎಲ್ಲ ಹೇಳ್ತೇವೆ. ಮೊದ್ಲು ನಾವು ಮಾಡ್ತಿದ್ವಲ್ಲ, ಮಧ್ಯ ಇಲ್ಲಿ ಪೋಲ್ ಬಂದ್ರೆ ಇಲ್ಲಿ ಬರುತ್ತೆ C1 ಅನ್ನೋದು ಕೇಂದ್ರ. ಸೊ ಅಲ್ಲಿ ತೋರಿಸ್ತೇವೆ. ಇಲ್ಲಿ C1 C2 ಆಗತ್ತೆ ಆಯ್ತಾ. ಅಲ್ಲಿ ನೀವು ಇಲ್ಲಿ ನೋಡಿ ಗೊತ್ತಾಗತ್ತೆ ಇಮೇಜ್ ಅಲ್ಲಿ. ಸೊ ಮಸೂರದ ವಕ್ರ ಕೇಂದ್ರಗಳ ಮೂಲಕ ಹಾದು ಹೋಗುತ್ತಿರುವ ಕಾಲ್ಪನಿಕ ರೇಖೆಯನ್ನ ಏನಂತ ಕರಿತೇವೆ, ಪ್ರಧಾನಾಕ್ಷ ಅಂತ ಕರಿತೇವೆ. ಇದು ಕಾಣಿಸ್ತಾ ಇದೆ ಅಲ್ವಾ, ಇದು ಕಾಲ್ಪನಿಕ ರೇಖೆ. ಇದನ್ನ ನಾವ್ ಏನಂತ ಕರಿತೇವೆ, ಪ್ರಧಾನಾಕ್ಷ ಅಂತ ಕರಿತೇವೆ. ಇದು ಗೊತ್ತಿದೆ ಮಕ್ಕಳ. ಅಲ್ಲಿ ಹೇಗೆ ಸರಿ ಮಾಡಿದ್ರೆ ಹಾಗೆ ಇರತ್ತೆ ಅದು ದರ್ಪಣಗಳಿಗೆ, ಇಲ್ಲಿ ಮಸೂರಗಳಿಗೆ ಆಯ್ತಾ. ಹಾಗಾದ್ರೆ ಮುಂದಿನ ಪರಿಭಾಷೆಯನ್ನ ನೋಡೋಣ. ಮುಂದಿನದ್ದೇನಿದೆ, ದೃಕ್ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಇದು C, ಹೌದಾ. ಸೊ ಇಲ್ಲಿ ದೃಕ್ ಕೇಂದ್ರವನ್ನ ನಾವು
ಸೆಂಟರ್ ಅಂತ ತಗೊಳ್ತೇವೆ, ಅದು ಸಿ ಆಗಿರುತ್ತೆ. ಸೊ ಗೋಳಿಯ ಮಸೂರದ ವೃತ್ತಾಕಾರ ಸೀಮಾ ರೇಖೆಯನ್ನ ವ್ಯಾಸ ಅಂತ ಕರಿತೇವೆ. ಅದನ್ನ ದ್ಯುತಿರಂಧ್ರ ಅಪರ್ಚರ್ ಅಂತ ಹೇಳಿದ್ದೆ ನಾನು ನಿಮ್ಗೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್ ಹೊರಗಡೆ, ಅದನ್ನ ನಾವು ಅಪರ್ಚರ್ ಅಂತ ಕರಿತೇವೆ. ಹಾಗಾದ್ರೆ ಪ್ರಧಾನ ಸಂಗಮ ಅಂತ ಬರುತ್ತೆ. ಸೇಮ್ ನಾವು ದರ್ಪಣಗಳಲ್ಲಿ ಪ್ರಧಾನ ಸಂಗಮವನ್ನ ಆ ಕ್ಯಾಪಿಟಲ್ ಎಫ್ ಅಂದ್ರೆ ಪ್ರಧಾನ ಬಿಂದು, ಕ್ಯಾಪಿಟಲ್ ಸ್ಮಾಲ್ ಎಫ್ ಅಂದ್ರೆ ಸಂಗಮ ದೂರ. ಹೌದಾ, ಇಲ್ಲಿ ಇರೋದು ಪ್ರಧಾನ ಸಂಗಮ. ಕ್ಯಾಪಿಟಲ್ ಎಫ್ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ಯಾವ್ದ್ರ ಬಗ್ಗೆ? ಕ್ಯಾಪಿಟಲ್ ಎಫ್ ಬಗ್ಗೆ. ಆಯ್ತಾ? ಸೊ ಇಲ್ಲಿ ಸೇಮ್ ನಾವು ದರ್ಪಣದಲ್ಲಿ ತೋರಿಸಿದ ಹಾಗೆ ಪ್ರಧಾನ ಸಂಗಮವನ್ನ ನೋಡಿ, ಇಲ್ಲಿ ಡೈಗ್ರಾಮ್ ಅಲ್ಲಿ ತೋರಿಸಿದ್ದಾರೆ, ಇಲ್ಲಿ ತೋರಿಸಿದ್ದಾರೆ ಅಲ್ವಾ, F1 ಅಂತ ತೋರಿಸಿದ್ದಾರೆ ಅಲ್ವಾ, ಇದು ಪ್ರಧಾನ ಸಂಗಮ F1 F2. ಆಯ್ತಾ? ಹಾಗಾದ್ರೆ ಸಂಗಮ ಬಿಂದು ಅಂದ್ರೆ ಎಲ್ಲಿ ಬರುತ್ತೆ ನೋಡಿ ಮಕ್ಕಳ. ಮುಂಚೆ ನಾವು ಸ್ಟಡಿ ಮಾಡಿದ್ದೇವೆ ದರ್ಪಣಗಳಲ್ಲಿ. ಸಂಗಮ ಬಿಂದುವನ್ನ ನಾವು ಎಲ್ಲಿಂದ ಎಲ್ಲಿಗೆ ಹೇಳ್ತೇವೆ? ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನ ಏನಂತ ಕರಿತೇವೆ? ಸಂಗಮ ದೂರ ಅಂತ ಕರಿತೇವೆ. ಎಲ್ಲಿಂದ? ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರ. ಆಯ್ತಾ? ಪ್ರಧಾನ ಸಂಗಮ ಅಂದ್ರೆ ಎಫ್, ಹೌದಾ? ದೃಕ್ ಅಂತ. ಸೊ ಇಲ್ಲಿ ನಡುವಿನ ದೂರ, ಈ ದೂರ ಡಿಸ್ಟೆನ್ಸ್ ಅನ್ನ ಏನಂತ ಕರಿತೇವೆ? ಎಫ್. ಸಂಗಮ ದೂರ ನೋಡಿ, ಇಲ್ಲಿ ಫೋಕಲ್ ಲೆಂತ್ ಅಂತ ತೋರಿಸಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದೇ ಸಂಗಮ ದೂರ, ಸ್ಮಾಲ್ ಎಫ್ ಅಂತ ಹೇಳ್ತೇವೆ. ಆಯ್ತಾ? ಸೊ ಮಕ್ಕಳು, ಹಾಗಾದ್ರೆ ಮುಂದಿನ ಇದಿಷ್ಟು ಇವುಗಳ ಪರಿಭಾಷೆಗಳ ಬಗ್ಗೆ ಆಯ್ತು. ಮುಂದೆ ನಾವೇನ್ ಮಾಡ್ತೇವೆ, ಮಸೂರಗಳಲ್ಲಿ ರೇಖಾಚಿತ್ರ ರಚನೆ ಹೇಗಿದೆ ಅನ್ನೋದನ್ನ ನೋಡೋಣ. ಆಯ್ತಾ? ಇಲ್ಲಿ ದರ್ಪಣಗಳಲ್ಲಿ ತೋರಿಸಿದಾಗೆ ಮಸೂರಗಳಲ್ಲಿ ತೋರಿಸಿದ್ದಾರೆ ನೋಡಿ ಮಕ್ಕಳ. ಇಲ್ಲಿ ವಸ್ತುವಿನಿಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರುವ ಯಾವುದೇ ಬೆಳಕಿನ ಕಿರಣ ಅಂದ್ರೆ ಏನರ್ಥ? ವಸ್ತುವಿನಿಂದ ಅಕ್ಷಕ್ಕೆ, ಪ್ರಧಾನ ಅಕ್ಷ ಅಂದ್ರೆ ಇದು, ಹೌದಾ? ಇದಕ್ಕೆ ಸಮಾಂತರವಾಗಿ ಬರುವ ಕಿರಣ ಅಂದ್ರೆ ಇದು ಇಲ್ಲಿ ಬರ್ತಾ ಇದೆ. ಸೊ ಇದು ಪತನ ಕಿರಣ. ಬೆಳಕಿನ ಕಿರಣವು ಮಸೂರದಿಂದ ವಕ್ರೀಭವಿಸಿದ, ಇಲ್ಲಿ ವಸೂರದಿಂದ ಏನಾಗ್ತಾ ಇದೆ? ವಕ್ರೀಭವನ ಆಗ್ತಾ ಇದೆ. ಮಸೂರಕ್ಕೆ ಪಾಸ್ ಆದ್ಮೇಲೆ ಇಲ್ಲಿಂದ ಏನಾಗ್ಬೇಕು? ಈಗ ರಿಫ್ರಾಕ್ಷನ್ ಆಗ್ಬೇಕು ಅಲ್ವಾ? ಸೊ ರಿಫ್ರಾಕ್ಷನ್ ಆಗಿ ಏನಾಗ್ತಾ ಇದೆ? ಇಲ್ಲಿ ಬದಿಯ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗ್ತಾ ಇದೆ. ಪ್ರಧಾನ ಸಂಗಮ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ರೇಖಾಚಿತ್ರವನ್ನ ನೋಡ್ತಾ ಹೋಗಿ, ನಾನು ವ್ಯಾಖ್ಯಾನದ ಜೊತೆಗೆ ವಿವರಿಸ್ತಾ ಇದ್ದೇನೆ. ಆಯ್ತಾ? ಸೊ ಇಲ್ಲಿ ಏನಾಗ್ತಾ ಇದೆ? ವಸ್ತುವಿನಿಂದ ಬಿದ್ದ ಬೆಳಕು ಪ್ರಧಾನಾಕ್ಷದ ಸಮಾಂತರವಾಗಿ, ಇದು ಪ್ರಧಾನಾಕ್ಷ, ಇದಕ್ಕೆ ಸಮಾಂತರವಾಗಿ ಬೆಳಕು ಬೀಳ್ತಾ ಇದೆ. ಬಿದ್ದ ಬೆಳಕು ಎಲ್ಲಿ ವಕ್ರೀಭವನ ಆಗಿದೆ ಅಂತ ಇಲ್ಲಾಗಿದೆ. ಎಫ್ ಅಂದ್ರೆ ಸಂಗಮ ಬಿಂದು, ಅದ್ರ ಮೂಲಕ ಏನಾಗ್ತಾ ಇದೆ? ಪಾಸ್ ಆಗ್ತಾ ಇದೆ. ಇಲ್ಲಿ ಕೂಡ ಹಾಗೆ ಇದು ಎರಡು ಸೂರಗಳನ್ನು ತೋರಿಸಿದ್ದಾರೆ ಸೇಮ್. ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ನಿಯಮ ಏನ್ ಹೇಳತ್ತೆ? ಪ್ರಧಾನ ಸಂಗಮ ಮೂಲಕ ಹಾದು ಹೋಗುವ. ನೋಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ನಿಮಗೆ ಆ ಪರಿಭಾಷೆಗಳು ಕರೆಕ್ಟ್ ಆಗಿ ನೆನ್ಪಿರ್ಬೇಕು. ಹೌದಾ? ಪ್ರಧಾನ ಸಂಗಮ ಎಲ್ಲಿ ಬರುತ್ತೆ, ಪ್ರಧಾನ ಅಕ್ಷ ಎಲ್ಲಿ ಬರುತ್ತೆ ಅನ್ನೋದು ಕರೆಕ್ಟ್ ನೆನ್ಪಿರ್ಬೇಕು ಮಕ್ಕಳ. ಸೊ ಇಲ್ಲಿ ನೋಡಿ, ಮೂಲಕ, ಪ್ರಧಾನ ಸಂಗಮ ಯಾವುದು? ಎಫ್, ಹೌದಾ? ಇದರ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ವಕ್ರೀಭವನದ ನಂತರ ಪ್ರಧಾನ ಅಕ್ಷಕ್ಕೆ ಸಮನಾಗಿರುತ್ತದೆ. ಇದು ಏನಾಗಿದೆ? ವಕ್ರೀಭವನ ನಂತರದ ಕಿರಣ. ಇದು ಯಾವುದಕ್ಕೆ ಸಮಾಂತರವಾಗಿದೆ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಬಂದಿದೆ, ನಿರ್ಗಮಿಸಿದೆ ಅನ್ನೋದನ್ನ ಏನ್ ಮಾಡಿದ್ದಾರೆ? ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದಾರ. ಆಯ್ತಾ? ಸೇಮ್ ಇಲ್ಲಿ ಇನ್ನೊಂದು ಮಸೂರ, ನಿಮ್ನ ಮಸೂರಕ್ಕೂ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಪಿನ ಮಸೂರಕ್ಕೂ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಹಾಗಾದ್ರೆ ನಾವು ಮುಂದಿನ ನಿಯಮವನ್ನ ತಿಳಿಯೋಣ. ಮಸೂರ ಬಿಂಬಗಳ ರಚನೆಗೆ ನಿಯಮ, ಮೂರನೇ ನಿಯಮ. ಆಯ್ತಾ? ಮಸೂರಗಳ ದೃಕ್ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣ. ದೃಕ್ ಕೇಂದ್ರ ಯಾವುದು? ಇದು, ಹೌದಾ? ಇದು ಏನಿದೆ? ಕಿರಣ ಹಾದು ಹೋಗ್ತಾ ಇದೆ. ಈ ಕಿರಣಗಳು ಯಾವುದೇ ವಿಚಲನೆ ಇಲ್ಲದೆ ಮಸೂರಗಳಿಂದ ಹೊರಹೊಮ್ಮಿದೆ. ನೋಡಿ, ಒಂದು ಸ್ಟ್ರೇಟ್ ಲೈನ್ ತರ ಕಾಣಿಸ್ತಾ ಇದೆ ನಿಮ್ಗೆ ಅಲ್ವಾ? ಏನ್ ಕಾಣ್ತಾ ಇದೆ? ಸ್ಟ್ರೇಟ್ ಲೈನ್ ತರ ಕಾಣಿಸ್ತಾ ಇದೆ. ಅಂದ್ರೆ ಅರ್ಥ ಯಾವುದೇ ವಿಚಲನೆ ಇಲ್ಲದೆ ಏನಾಗ್ತಾ ಇದೆ? ಅದು ಇಲ್ಲಿ ಈ ಬೇಸ್ ಅಲ್ಲಿ ಪಾಸ್ ಆಗ್ತಾ ಇದೆ. ಇದನ್ನ ನಾವು
ಮೂರನೇ ನಿಯಮವಾಗಿ ಬರಿತೇವೆ. ಇಲ್ಲೂ ಕೂಡ ಇಲ್ಲಿಂದ ಪತನವಾದ ಕಿರಣ ಇಲ್ಲಿಂದ ಪಾಸ್ ಆಗಿ ವಕ್ರೀಭವನಗೊಂಡು ಇಲ್ಲಿ ಬರ್ತಾ ಇದೆ, ಹೊರಹೊಮ್ಮಿದೆ ಅಂತ ಅರ್ಥ. ಆಯ್ತಾ? ಹಾಗಾದ್ರೆ ಇವಿಷ್ಟು ಏನು ನಿಯಮಗಳ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಸೊ ಈಗ ತೀನ್ ಮಸೂರದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ಅಂದ್ರೆ ಅರ್ಥ, ಬೇರೆ ಬೇರೆ ಜಾಗದಲ್ಲಿ ವಸ್ತುಗಳನ್ನ ಇಟ್ಟಾಗ ಅದರ ಪ್ರತಿಬಿಂಬ ಹೇಗಾಗತ್ತೆ. ಫಸ್ಟ್ ಇಲ್ಲಿ ನೋಡಿ, ಈ ರೇಖಾಚಿತ್ರದಲ್ಲಿ ಮಕ್ಕಳ ಯಾವ್ದನ್ನ ತೋರಿಸಿದ್ದಾರೆ ಅವರು, ಈ ರೇಖಾಚಿತ್ರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ವಸ್ತುಗಳನ್ನ ಇಟ್ಟು ನಿಮ್ನ ದರ್ಪಣ, ಸಾರಿ ಇದು ಪೀನ ದರ್ಪಣ ಅಲ್ಲಿ ಏನಾಗಿದೆ, ಇಲ್ಲಿ ಎರಡು ಆ ಹೊರಮುಖವಾಗಿ ಹೊರಮುಖವಾಗಿ ಬಾಗಿದೆ ಅಲ್ವಾ. ಸೊ ಒಳಮುಖವಾಗಿ ಬಾಗಿಲ್ಲ, ಹೊರಮುಖವಾಗಿ ಬಾಗಿದೆ. ಹಾಗಾಗಿ ಇದನ್ನ ಪೀನ ದರ್ಪಣ ಅಂತ ಕರೀತೇವೆ. ಪೀನ ಮಸೂರ. ಆಯ್ತಾ? ಎರಡು ಭಾಗಗಳಿರೋದ್ರಿಂದ ಮಸೂರ ಅಷ್ಟೇ ವ್ಯತ್ಯಾಸ. ಮಸೂರ. ಸೊ ಪೀನ ಮಸೂರಗಳಲ್ಲಿ ಬಿಂಬ. ಇಲ್ಲಿ ಫಸ್ಟ್ ಡೈಗ್ರಾಮ್ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ವಸ್ತುವನ್ನ ಇಟ್ಟು ಪ್ರತಿಬಿಂಬವನ್ನ ತೋರಿಸಿದ್ದಾರೆ, ಅನಂತದಲ್ಲಿ ಅಂತ ಇಟ್ಕೊಂಡು. ಸೊ ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ದೇವೆ, ಎ ಮತ್ತು ಬಿ ಅಂದ್ರೆ ಸಿ ಬಿಂದುವಿನಿಂದ ಹೊರಗಡೆ ವಸ್ತುವನ್ನ ಇಟ್ಟಿದ್ದಾರೆ, ಪ್ರತಿಬಿಂಬ ಇಲ್ಲಿ ರಚನೆಯಾಗಿದೆ. ಪ್ರತಿಬಿಂಬದ ಲಕ್ಷಣವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, ತಲೆ ಕೆಳಗಾಗಿ ಪ್ರತಿಬಿಂಬ ಪರದೆಯ ಹೊರಗಡೆ ಮೂಡಿದೆ. ಆಯ್ತಾ? ಸೊ ಇಲ್ಲೂ ಕೂಡ ಇನ್ನೊಂದು ಸ್ಥಾನದಲ್ಲಿ ಎಫ್1 ಸ್ಥಾನದಲ್ಲಿ ಇಟ್ಟು ಪ್ರತಿಬಿಂಬವನ್ನ ಇಲ್ಲಿ ಪಡೆದಿದ್ದಾರೆ. ಹಾಗೆ ಎಲ್ಲ ರೇಖಾಚಿತ್ರದಲ್ಲೂ ಹಾಗೆ ಬೇರೆ ಬೇರೆ ಸ್ಥಾನಗಳಲ್ಲಿ ಇಟ್ಟು ಅದರ ಪ್ರತಿಬಿಂಬವನ್ನ ತೋರಿಸಿದ್ದಾರೆ. ಸೊ ಇಲ್ಲಿ ಪ್ರತಿಬಿಂಬ ತಲೆ ಕೆಳಗಾಗಿ ಮೂಡಿದೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ, F1 ವಸ್ತುವನ್ನ ಇಟ್ಟು ಪ್ರತಿಬಿಂಬವನ್ನು ತೋರಿಸಿದ್ದಾರೆ. ಇಲ್ಲಿ ಅಂಚಲ್ಲಿ ಪ್ರತಿಬಿಂಬ ಮೂಡುತ್ತೆ. ಆಯ್ತಾ? ಅದಕ್ಕೆ ಇಲ್ಲಿ ನಮಗೆ ಪ್ರತಿಬಿಂಬ ಕಾಣಿಸ್ತಿಲ್ಲ ಯಾವ ಡೈಗ್ರಾಮ್ ಅಲ್ಲಿ, ಈ ಡೈಗ್ರಾಮ್ ಅಲ್ಲಿ. ಸೊ ಹಾಗಾದ್ರೆ ಕೊನೆಯದಾಗಿ ಈ ಡೈಗ್ರಾಮ್ ಅನ್ನ ನೋಡಿ ಮಕ್ಕಳ. ಇಲ್ಲಿ ಏನ್ ಮಾಡಿದ್ದಾರೆ, ಮತ್ತೆ ಈ ಡಾಟೆಡ್ ಇದು ಏನಿದೆ ಇದು ಪ್ರತಿಬಿಂಬ, ಇದು ನಮ್ಮ ವಸ್ತು. ಆಯ್ತಾ? ಎಲ್ಲದ್ರಲ್ಲೂ ಹಾಗೆ ಡಾಟೆಡ್ ಆಗಿ ತೋರಿಸಿದ್ದು ಪ್ರತಿಬಿಂಬ. ಸೊ ಇಲ್ಲಿ ನೋಡಿ, ಇಲ್ಲಿ ವಸ್ತುವನ್ನ ಇಟ್ಟಿದ್ದಾರೆ ಎಲ್ಲಿ, ಎಫ್ ಮತ್ತೆ ಓಗಳ ನಡುವೆ. ಸೊ ಇಲ್ಲಿ ವಸ್ತುವನ್ನ ಇಟ್ಟಿದ್ದಾರೆ, ಇಲ್ಲಿ ವಕ್ರೀಭವನ ಆಗಿ ಇಲ್ಲಿ ಬಿಂಬ ಮೂಡ್ತಾ ಇದೆ, ವಸ್ತುವಿನ ಪ್ರತಿಬಿಂಬ. ಸೊ ಇದು ಈ ಡೈಗ್ರಾಮಿನ ಅರ್ಥ. ಆಯ್ತಾ? ಹಾಗಾದ್ರೆ ನಾವಿಲ್ಲಿ ಏನ್ ಮಾಡಿದ್ದೇವೆ, ಪೀನ ಮಸೂರಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ಯಾವಾಗ, ವಕ್ರೀಭವನದ ನಂತರ. ಆಯ್ತಾ? ಹಾಗಾದ್ರೆ ನಿಮ್ನ ಮಸೂರದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗತ್ತೆ ಅನ್ನೋದನ್ನ ನೋಡೋಣ ಮಕ್ಕಳ. ಇಲ್ಲೂ ಹಾಗೆ ಫಸ್ಟ್ ಡೈಗ್ರಾಮ್ ಅಲ್ಲಿ ಮೊದಲನೆಯ ಡೈಗ್ರಾಮ್ ಅನ್ನ ನೋಡಿ, ಮೊದಲನೆಯ ರೇಖಾಚಿತ್ರವನ್ನ ನೋಡಿ. ಇಲ್ಲಿ ಏನ್ ಮಾಡಿದ್ದಾರೆ, ಅನಂತದಲ್ಲಿ ವಸ್ತುವನ್ನ ಇಟ್ಟಿದ್ದಾರೆ, ಅದು ನಿಮ್ನ ದರ್ಪಣದ ಮೂಲಕ ವಕ್ರೀಭವನ ಇಲ್ಲ ಆಗ್ತಾ ಇದೆ. ಆಯ್ತಾ? ಸೊ ಇದನ್ನ ವಸ್ತುವಿನ ಇಲ್ಲಿ ಸ್ಮಾಲ್ ಆಗಿ ವಸ್ತು ಚಿಕ್ಕದಾದ ಪ್ರತಿಬಿಂಬ ಮೂಡಿದ್ದಕ್ಕೆ ಬಿಂದುವಿನ ಇದರಲ್ಲಿ ತೋರಿಸಿದ್ದಾರೆ ಅಷ್ಟೇ. ಆಯ್ತಾ? ನೆಕ್ಸ್ಟ್ ಇಲ್ಲಿ ನಿರ್ದಿಷ್ಟ ದೂರದಲ್ಲಿ, ಎರಡು ಡೈಗ್ರಾಮ್ ಅಲ್ಲಿ ನಿರ್ದಿಷ್ಟ ದೂರದಲ್ಲಿ ಇಟ್ಟಿದ್ದಾರೆ ವಸ್ತುವನ್ನ ಇಲ್ಲಿ. ಸೊ ಪ್ರತಿಬಿಂಬ ಮೂಡ್ತಾ ಇರೋದನ್ನ ಸೂಚಿಸಿದ್ದಾರೆ. ಆಯ್ತಾ? ಇದು ಏನಿದೆ, ನಿಮ್ಮ ಮಸೂರದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ. ಮಕ್ಕಳ, ಪ್ರತಿಬಿಂಬ ರಚನೆ ಮಾಡ್ಬೇಕು ಅಂದ್ರೆ ನಿಮಗೆ ನಿಯಮಗಳು ಗೊತ್ತಿರ್ಬೇಕು. ಸೊ ಅದಕ್ಕೆ ನಾನು ಈ ಪ್ರತಿಬಿಂಬವನ್ನ ರಚನೆ ಮಾಡೋಕ್ಕಿಂತ ಮುಂಚೆ ಇದರ ನಿಯಮಗಳ ಬಗ್ಗೆ ಹೇಳ್ದೆ ಅಲ್ವಾ, ಎಲ್ಲಾ ನಿಯಮಗಳನ್ನು ಹೇಳಿದ್ದೇನೆ. ಸೊ ಅದರ ಪ್ರಕಾರ ನೀವು ಇಲ್ಲಿ ಎಲ್ಲವನ್ನೂ ಕೇಳಲ್ಲ, ವಸ್ತುವನ್ನ ಸಿ ಅಲ್ಲಿ ಇಟ್ಟಾಗ ಪ್ರತಿಬಿಂಬವನ್ನ ರಚನೆ ಮಾಡಿ ಅಂತ ಕೇಳ್ತಾರೆ. ಆಗ ನಿಯಮವನ್ನ ನೆನಪಿಟ್ಕೊಂಡು ಸಿ ಅಲ್ಲಿ ವಸ್ತುವನ್ನ ಇಟ್ಟಾಗ ಬಿಂಬ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ಬರೆದ್ರೆ ಆಯ್ತು ರೇಖಾಚಿತ್ರದಲ್ಲಿ. ಆಯ್ತು? ನಿಯಮಗಳನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಹಾಗೆ ಪ್ರತಿಬಿಂಬ ರಚನೆಯನ್ನ ನೀವೇನ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ನಾವಿಲ್ಲಿ ಒಂದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಒಂದು ವಿಷಯವನ್ನ ಸರಿಯಾಗಿ ನಿಯಮವನ್ನ ನೆನಪಿಟ್ಕೊಳ್ಳೋದ್ರ ಜೊತೆಗೆ ನೀವು ಇಲ್ಲಿ ಪ್ರಾಕ್ಟೀಸ್ ಬೇಕು. ಮೇಕ್ಸ್ ಮೋರ್ ಪರ್ಫೆಕ್ಟ್ ಅಂತ ಹೇಳ್ತೇವೆ ಅಲ್ವಾ. ಸೊ ನೀವು ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಕರೆಕ್ಟ್ ಆಗಿ ನೆನಪಿರುತ್ತೆ. ಸೊ ನೀವು ನೆನಪಿಟ್ಕೊಂಡು ಮನೆಯಲ್ಲಿ ಬೇರೆ ವಸ್ತುವಿನಲ್ಲಿ ಇಟ್ಟಾಗ, ವಸ್ತುವನ್ನ ಬೇರೆ ಬೇರೆ ಜಾಗದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ರಚನೆ ಆಗುತ್ತನ್ನೋ ರೇಖಾಚಿತ್ರವನ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಆಯ್ತು? ಆಗ ನಿಮ್ಗೆ ಈಸಿ ಆಗುತ್ತೆ. ಹಾಗಾದ್ರೆ ಮುಂದಿನದನ್ನು ನೋಡೋಣ. ಮುಂದಿನ ಕಾನ್ಸೆಪ್ಟ್ ಮಸೂರದ ಸೂತ್ರ. ಆಯ್ತಾ? ನೋಡಿ, ನಾವು ಮುಂಚೆ ಏನ್ ಮಾಡಿದ್ದೇವೆ, ಸೂತ್ರವನ್ನ ನೋಡಿದ್ದೇವೆ. ಹೌದಾ? ಈಗ ಇಲ್ಲಿ ಏನ್ ಮಾಡ್ತೇವೆ, ಮಸೂರದ ಸೂತ್ರವನ್ನ ನೋಡ್ತೇವೆ. ಸೊ ಇಲ್ಲಿ
ವಸ್ತು ದೂರ ಏನಂತ ತಗೊಳ್ತೇವೆ, ಯು ಅಂತ ತಗೊಂಡಿದ್ದೇವೆ. ವಸ್ತುವಿನ ದೂರವನ್ನ ಯು ಅಂತ ತಗೊಳ್ಳಿ. ಹಾಗೆ ಪ್ರತಿಬಿಂಬದ ದೂರ ವಿ ಆಗಿರಲಿ. ಮತ್ತು ಸಂಗಮ ದೂರ ನಮಗ್ ಗೊತ್ತಿದೆ, ಸ್ಮಾಲ್ ಎಫ್ ಇಂದ ರಿಪ್ರೆಸೆಂಟ್ ಮಾಡ್ತೀರಾ ಅಲ್ವಾ. ಇವುಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡ್ತೇವೆ ನಾವು, ಮಸೂರದ ಸೂತ್ರವನ್ನ ಬರಿತೇವೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸೂತ್ರ ಅಲ್ವಾ, ಸೂತ್ರ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ, ನೋಡಿ ಇಲ್ಲಿ ಇಲ್ಲಿ ತೋರಿಸಿದ್ದಾರೆ. ಸೂತ್ರ ಏನ್ ಹೇಳುತ್ತೆ, 1/f=1/v - 1/u. ಸೊ ಅಲ್ಲಿ ದರ್ಪಣಕ್ಕೂ ಸೂತ್ರ ಬರುತ್ತೆ, ಇಲ್ಲಿ ಮಸೂರಕ್ಕೂ ಸೂತ್ರ ಬಂದಿದೆ. ಸೊ ನೀವು ಇದನ್ನ ಲೆನ್ಸ್ ಫಾರ್ಮುಲಾ ಅಂತ ಕರಿತೇವೆ ಮಸೂರಕ್ಕೆ, ಆಯ್ತಾ. ಸೊ ಇಲ್ಲಿ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಮಸೂರದ ಸೂತ್ರ ಕೇಳಿದ್ರೆ ಇದನ್ನೇ ಬರಿಬೇಕು, 1/f=1/v - 1/u. ಸಪೋಸ್ ಅವರು ದರ್ಪಣದ ಸೂತ್ರ ಕೇಳಿದ್ರೆ ಅಲ್ಲಿ ನೀವು ಏನ್ ಮಾಡ್ತೀರಾ, ಅಲ್ಲಿ ನಾನು ನಿನ್ನೆ ತರಗತಿಯಲ್ಲಿ ಹೇಳ್ತಿದ್ದೇನೆ ಅದರ ಸೂತ್ರವನ್ನ ಅಲ್ವಾ. ಅದರ ಸೂತ್ರ ಏನಿದೆ ಅದನ್ನ ಬರೀರಿ, ಆಯ್ತಾ. 1/f=1/v - 1/u. ಇಲ್ಲಿ ಯಾವ್ದು ಯು ಯಾವ್ದು ವಿ ಅನ್ನೋದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಬರೀ ಸೂತ್ರ ನೆನ್ಪಿಟ್ಕೊಂಡ್ರೆ ಆಗೋದಿಲ್ಲ ಮಕ್ಕಳ. ಯಾಕೆ ಗೊತ್ತಾ, ಎಕ್ಸಾಮ್ ಅಲ್ಲಿ ಸಮಸ್ಯೆಯನ್ನು ಕೇಳ್ತಾರೆ, ಪರಿಹಾರದಲ್ಲಿ ಯು ಯಾವ್ದು ವಿ ಯಾವ್ದು ಅಂತ ಅವ್ರು ಕೊಡಲ್ಲ. ನೀವೇ ನೆನ್ಪಿಟ್ಟು ಕೊಟ್ಟಿರುವ ದತ್ತಾಂಶ ಅಂತ ನೀವು ಬರ್ಕೊಳ್ತೀರಾ ಅಲ್ವಾ ಸಮಸ್ಯೆ ಪರಿಹಾರ ಮಾಡುವಾಗ. ಆ ದತ್ತಾಂಶದಲ್ಲಿ ಇದನ್ನೆಲ್ಲ ನೀವೇ ಬರ್ಕೊಳ್ಬೇಕು. ಹಾಗಾಗಿ ನಿಮ್ಗೆ ನೆನಪಿರ್ಬೇಕು, ಯು ಅಂದ್ರೆ ವಸ್ತುವಿನ ದೂರ, ವಿ ಅಂದ್ರೆ ಪ್ರತಿಬಿಂಬದ ದೂರ, ಎಫ್ ಅಂದ್ರೆ ಸಂಗಮ ದೂರ ಅನ್ನೋದನ್ನ ಏನ್ ಮಾಡ್ಬೇಕು, ನೀವೇ ನೆನಪಿಟ್ಟು ಬರಿತಾ ಹೋಗ್ಬೇಕು. ಓಕೆ, ಹಾಗಾದ್ರೆ ಇದು ಏನಾಯ್ತು, ಮಸೂರದ ಸೂತ್ರ ಆಯ್ತು. ಹಾಗಾದ್ರೆ ಮಸೂರಗಳಲ್ಲಿ ವರ್ಧನೆ, ಇದನ್ನ ನಾವು ಸ್ಟಡಿ ಮಾಡೋಣ. ನಿನ್ನೆ ನಾನು ದರ್ಪಣಗಳ ವರ್ಧನೆ ಅಂತ ಹೇಳಿದ್ದೆ ಅಲ್ವಾ. ವರ್ಧನೆಯನ್ನ ಮ್ಯಾಗ್ನಿಫಿಕೇಶನ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಸೊ ಇಲ್ಲಿ ವರ್ಧನೆ ಸೂತ್ರ ಏನಿದೆ ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ, ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನು ಏನಂತ ಕರಿತೇವೆ, ಮಸೂರಗಳಲ್ಲಿ ವರ್ಧನೆ ಅಂತ ಕರಿತೇವೆ ಅಲ್ವಾ. ಮಸೂರಗಳಲ್ಲಿ ವರ್ಧನೆ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಇದು ಕಾಮನ್ ಸ್ಟೇಟ್ಮೆಂಟ್ ತರನೇ ಇದೆ, ಅಲ್ಲೂ ಹೀಗೆ ಇತ್ತು. ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆಯೋ ಅಷ್ಟನ್ನ ವರ್ಧನೆ ಅಂತ ಕರಿತೇವೆ ಅನ್ನೋದನ್ನ ಹೇಳಿದ್ದೆ ನನಗೆ ಅಲ್ವಾ. ಸೊ ಇಲ್ಲಿ ವರ್ಧನೆಯ ಸ್ಟೇಟ್ಮೆಂಟ್ ಅನ್ನು ಕರಿತೇವೆ, ಆದ್ರೆ ಫಾರ್ಮುಲಾದಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಬೇಕು. ನೋಡಿ ಇಲ್ಲಿ ಇದನ್ನು ಫಾರ್ಮುಲಾ ಬರೆಯುವಾಗ ಏನಂತ ಬರಿತೇವೆ, ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಿಷ್ಪತ್ತಿಯನ್ನ ಇಲ್ಲಿ ವ್ಯಕ್ತಪಡಿಸ್ತೇವೆ. ನಿಷ್ಪತ್ತಿ ಅಂದ್ರೆ ಏನು, ಅನುಪಾತ ಅಲ್ವಾ. ನಿಷ್ಪತ್ತಿ ಅಂದ್ರೆ ಅನುಪಾತ. ಸೊ ಅವುಗಳ ಅನುಪಾತವನ್ನ ಏನಂತ ಕರಿತೇವೆ, ಮಸೂರಗಳಲ್ಲಿ ವರ್ಧನೆ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಎಂ ಅಂದ್ರೆ ಪ್ರತಿಬಿಂಬದ ಎಂ ಅಂದ್ರೆ ವರ್ಧನೆ, ಆಯ್ತಾ. ಪ್ರತಿಬಿಂಬದ ಎತ್ತರವನ್ನ ಎಚ್ ಡ್ಯಾಶ್ ಅಂತ ತಗೊಳ್ತೇವೆ, ವಸ್ತುವಿನ ಎತ್ತರವನ್ನ ಎಚ್ ಅಂತ ತಗೊಳ್ತೇವೆ, ಮ್ಯಾಗ್ನಿಫಿಕೇಶನ್ ಅಥವಾ ವರ್ಧನೆಯನ್ನ H'/H ಅಂತ ಬರಿತೇವೆ. H'/H ಅಥವಾ H' ಅಂದ್ರೆ ಏನು, ಇಲ್ಲಿ H' ಅಂದ್ರೆ ವಸ್ತು ಪ್ರತಿಬಿಂಬದ ಎತ್ತರ, H ಅಂದ್ರೆ ವಸ್ತುವಿನ ಎತ್ತರ. ಸೊ ಅದನ್ನ V/U ಅಂತ ಬರ್ತಿದ್ದೇವೆ, ಆಯ್ತಾ. ಪ್ರತಿಬಿಂಬಕ್ಕೆ ವಿ ಅಂತ ತಗೊಳ್ತೇವೆ ಅಲ್ವಾ ಮಕ್ಕಳ, ವಸ್ತುವಿನ ಎತ್ತರವನ್ನು ಯು ಅಂತ ತಗೊಳ್ತೇವೆ, ಅದಕ್ಕಾಗಿ ಇದನ್ನ ಇನ್ನೊಂದು ರೀತಿಯಲ್ಲಿ V/U ಅಂತ ಬರ್ತಿದ್ದೇವೆ. ಹಾಗಾದ್ರೆ ಇದು ಏನು, ಮಸೂರಗಳಲ್ಲಿ ವರ್ಧನೆಯ ಸೂತ್ರ, ಆಯ್ತಾ. ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೂತ್ರ ಏನ್ ಹೇಳುತ್ತೆ, M=H'/H V/U. ಅರ್ಥ ಆಗ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಕ್ಸಾಮ್ ಅಲ್ಲಿ ಇದರ ಮೇಲೂ ಕೆಲವೊಂದ್ಸಲ ನಿಮ್ಗೆ ಏನ್ ಮಾಡ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ. ಆಗ ನೀವೇನ್ ಮಾಡ್ಬೇಕು, ದತ್ತಾಂಶವನ್ನ, ಹೌದು ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಸಮಸ್ಯೆಯನ್ನ ಕೇಳಿದಾಗ ಪರೀಕ್ಷೆಯನ್ನ ಬರೆಯುವಾಗ ನಾವು ಮೊದಲ ಸ್ಟೆಪ್ ಅಲ್ಲಿ ದತ್ತಾಂಶವನ್ನ ಬರ್ಕೊಂಡು, ಎರಡನೇ ಕೊಟ್ಟಿರುವ ಅಂಶ ದತ್ತಾಂಶ ಅಂದ್ರೆ ಅದನ್ನ ಬರ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ದತ್ತಾಂಶ ಯಾವ್ಯಾವ್ದು ಕೊಟ್ಟಿದ್ದಾರೆ ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಗೊತ್ತಿರ್ಬೇಕು, ಆಯ್ತಾ. ಅದೆಲ್ಲ ಗೊತ್ತಿರಬೇಕು ಅಂದ್ರೆ ಫಾರ್ಮುಲಾದ ಜೊತೆಗೆ ಫಾರ್ಮುಲಾದಲ್ಲಿ ಬಳಸಿರೋ
ಡಿನೋಟ್ ಏನ್ ಡಿನೋಟ್ ಮಾಡ್ತೀರಾ, ಎಚ್ ಯು ವಿ, ಹೌದಾ, ಅವುಗಳ ಅರ್ಥವೂ ಕೂಡ ಗೊತ್ತಿರ್ಬೇಕು. ಆಯ್ತಾ? ಸೊ ಹಾಗಾದ್ರೆ ಮುಂದಿನದ್ದನ್ನ ನೋಡೋಣ. ಮುಂದಿನದ್ದು ಏನು? ಮಸೂರದ ಸಾಮರ್ಥ್ಯ. ಇದು ಅಧ್ಯಾಯದ ಕೊನೆಯ ಭಾಗ ಮಕ್ಕಳ. ಕೊನೆಯಲ್ಲಿ ಮಸೂರದ ಸಾಮರ್ಥ್ಯದ ಬಗ್ಗೆ ನಾವು ಏನ್ ಮಾಡ್ತೇವೆ, ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಹಾಗಾದ್ರೆ ಮಸೂರದ ಸಾಮರ್ಥ್ಯ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಓಕೆ, ಇದು ಕೂಡ ಇಂಪಾರ್ಟೆಂಟ್. ಮಸೂರದ ಸಾಮರ್ಥ್ಯ. ಈಗ ಮೊದ್ಲು ಕಲ್ತಿದ್ದು ಮಸೂರಗಳಲ್ಲಿ ವರ್ಧನೆ, ಈಗ ಹೇಳ್ತಾ ಇರೋದು ಮಸೂರದ ಸಾಮರ್ಥ್ಯ. ಆಯ್ತಾ? ಮಸೂರಗಳಲ್ಲಿ ಸಾಮರ್ಥ್ಯ ಏನ್ ಹೇಳುತ್ತೆ? ಹಾಗಾದ್ರೆ ಮಸೂರಗಳಲ್ಲಿ ಸಾಮರ್ಥ್ಯ ಅಂದ್ರೆ ಏನು? ಪವರ್ ಆಫ್ ಲೆನ್ಸ್ ಅಂತ ಹೇಳ್ತೇವೆ. ಓಕೆ, ವಾಟ್ ಪವರ್ ಆಫ್ ಲೆನ್ಸ್? ಹಾಗಾದ್ರೆ ಮಸೂರದ ಸಾಮರ್ಥ್ಯ ಅಂದ್ರೆ ಏನು? ನೋಡಿ, ಇಲ್ಲಿ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಮಸೂರದ ಸಾಮರ್ಥ್ಯ ಹೇಗಿರುತ್ತಂತೆ? ಅದರ ಸಂಗಮ ದೂರಕ್ಕೆ, ವಿಲೋಮ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಇನ್ವರ್ಸ್ಲಿ ಪ್ರಪೋರ್ಷನಲ್, ಹೌದಾ? ಅದನ್ನ ವಿಲೋಮ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಸಂಗಮ ದೂರಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತೆ. ಸಂಗಮ ದೂರವನ್ನ ಎಫ್ ಅಂತ ತಗೊಳ್ತೇವೆ. ನಿಮ್ಗೆ ಗೊತ್ತಿದೆ ಅಲ್ವಾ ಮಕ್ಕಳ? ಸಂಗಮ ದೂರ ಅಂದ್ರೆ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅನ್ನ ಸ್ಮಾಲ್ ಲೆಟರ್ ಎಫ್ ಅಲ್ಲಿ ಡಿನೋಟ್ ಮಾಡ್ತೇವೆ. ಸೊ ಇಲ್ಲಿ ಪಿ ಅಂದ್ರೆ ಪವರ್. ಪಿ ಅಂದ್ರೆ ಪವರ್, ಹೌದಾ? ಪಿ ಅಂದ್ರೆ ಪವರ್. ಪವರ್ ಈಸ್ ಈಕ್ವಲ್ ಟು 1/2. ಇದು ಮಸೂರದ ಸಾಮರ್ಥ್ಯ. ಪಿ ಈಸ್ ಈಕ್ವಲ್ ಟು 1/f ಅನ್ನೋದು ಮಸೂರದ ಸಾಮರ್ಥ್ಯ. ಸೊ ಹಾಗಾದರೆ ಇಲ್ಲಿ ನೋಡಿ, ಫಾರ್ಮುಲಾ ಏನ್ ಹೇಳುತ್ತೆ? ಪಿ ಈಸ್ ಈಕ್ವಲ್ ಟು 1/f ಅಂತ ಹೇಳುತ್ತೆ. 1/f ಇದು ಯಾವುದ್ರ ಫಾರ್ಮುಲಾ? ಮಸೂರದ ಸಾಮರ್ಥ್ಯದ್ದು. ಪಿ ಅಂದ್ರೆ ಪವರು, ಎಫ್ ಅಂದ್ರೆ ಸಂಗಮ ದೂರ. ಆಯ್ತಾ? ಹಾಗಾದ್ರೆ ಮಸೂರದ ಸಾಮರ್ಥ್ಯವನ್ನ ನಾವು ಏಕಮಾನ, ಎಸ್ ಐ ಯೂನಿಟ್ ಅಂತ ಹೇಳ್ತೇವೆ ಅಲ್ವಾ? ಎಸ್ ಐ ಯೂನಿಟ್ ಅನ್ನ ಏನಂತ ಬರಿತೇವೆ? ಡಯಾಪ್ಟರ್ ಅಂತ ಬರಿತೇವೆ. ಏನಂತ? ಡಯಾಪ್ಟರ್, ಅಥವಾ ಶಾರ್ಟ್ ಆಗಿ ಕ್ಯಾಪಿಟಲ್ ಡಿ ಅಂತ ಡಿನೋಟ್ ಮಾಡ್ತೇವೆ. ಹೌದು, ಇಲ್ಲಿ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ನೀವು ನೆನಪಿಟ್ಕೊಳ್ಬೇಕು ಮಕ್ಕಳ. ನಿಮ್ಗೆ ಎಕ್ಸಾಮ್ ಅಲ್ಲಿ ಸಮಸ್ಯೆಯನ್ನ ಕೇಳ್ತಾರೆ. ಮೊದಲು ದತ್ತಾಂಶವನ್ನ ಬರ್ದು ಆಮೇಲೆ ಸೂತ್ರವನ್ನ ಹಾಕ್ತೀರಾ. ಆಮೇಲೆ ಸೂತ್ರದಲ್ಲಿ ಅದಕ್ಕೆ ಬೇಕಾಗಿರೋದನ್ನ ದತ್ತಾಂಶದಿಂದ ತಗೊಂಡು ಸೂತ್ರ ಹಾಕಿ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಹೋಗ್ತೀರಾ ಅಲ್ವಾ? ಹಾಗೆ ಮಾಡಿ ಕೊನೆಯಲ್ಲಿ ಉತ್ತರ ಬರುತ್ತೆ ಅಲ್ವಾ? ಆ ಉತ್ತರವನ್ನ ಬರೆಯುವಾಗ ಯೂನಿಟ್ ಅನ್ನ ಬರಿಲೇಬೇಕು. ಯೂನಿಟ್ ಅಂದ್ರೆ ಏಕಮಾನ. ಆಯ್ತಾ? ಏಕಮಾನವನ್ನ ಯಾವಾಗ್ಲೂ ಬರಿಬೇಕು. ಆಯ್ತಾ? ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಯಾವ್ಯಾವ್ದಕ್ಕೆ ಯಾವ್ಯಾವ ಏಕಮಾನ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಪವರ್ ಅಂತ ಬಂದ ಕೂಡಲೇ ಇಲ್ಲಿ 1/f ಅಂತ ಸೂತ್ರ ಹಾಕಿ ಅಲ್ಲಿ ಕೊನೆಯಲ್ಲಿ ಬರೆಯುವಾಗ ಡಯಾಪ್ಟರ್ ಡಿ ಅಂತ ಬರಿಬೇಕು. ಆನ್ಸರ್ ಎಷ್ಟು ಬರುತ್ತೆ ಅದ್ರ ಎಂಡ್ ಅಲ್ಲಿ ಡಿ. ಫಾರ್ ಎಕ್ಸಾಂಪಲ್ 1/f ಮಾಡಿದಾಗ ನಿಮ್ಗೆ ಉತ್ತರ 3 ಬಂತು ಅಂತ ಇಟ್ಕೊಳ್ಳಿ. ಸೊ 3D ಅಂತ ಬರಿಬೇಕು. ಅಂದ್ರೆ ಅರ್ಥ 3 ಡಯಾಪ್ಟರ್ ಅಂತ. ಆಯ್ತಾ? ಎಲ್ಲದಕ್ಕೂ ಇದೆ ಅಲ್ಲ ಏಕಮಾನ. ಯಾವ್ಯಾವ್ದಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡು ಅದರ ಏಕಮಾನವನ್ನು ಹಾಗೆ ಬರಿಬೇಕು. ಆಯ್ತಾ? ಸೊ ಹಾಗಾದ್ರೆ ನಾವು ಈಗ ಏನ್ ಮಾಡಿದ್ದೇವೆ? ಮಸೂರದ ಸಾಮರ್ಥ್ಯವನ್ನ ಕಲ್ತಿದ್ದೇವೆ. ಇನ್ನೊಂದೆರಡು ಮಸೂರದ ಸಾಮರ್ಥ್ಯಗಳ ಬಗ್ಗೆ ಹೇಳೋದಿದೆ ಮಕ್ಕಳ. ಸೊ ಇಲ್ಲಿ ನೋಡಿ ಇಲ್ಲಿ ಮಸೂರದ ಸಾಮರ್ಥ್ಯ. ಒಂದು ವೇಳೆ ಸಾಮರ್ಥ್ಯ ಡಿ ಅನ್ನು ಮೀಟರ್ ಅಂತ ಬರ್ದ್ಬಿಡ್ತಾರೆ ಕೆಲವೊಂದ್ಸಲ ಕ್ವಶನ್ ನಲ್ಲಿ. ಡಯಾಮೀಟರ್ ಅಂತ ಡಯಾಮೀಟರ್ ಅಲ್ಲೇ ಬರಿತೇವೆ ಎಸ್ ಐ ಏಕಮಾನವನ್ನ. ಯಾವುದಕ್ಕೆ? ಪವರಿಗೆ. ಆಯ್ತಾ? ಸಾಮರ್ಥ್ಯಕ್ಕೆ. ಆದ್ರೆ ಕೆಲವೊಂದ್ಸಲ ಆ ಡಿ ಅಲ್ಲಿ ಇರೋದನ್ನ ನೀವು ಮೀಟರ್ ಅಲ್ಲಿ ಬರೀರಿ ಅಂತ ಹೇಳ್ತಾರೆ. ಆಗ ಏನ್ ಬರಿಬೇಕು ನೀವು? ಇದನ್ನ ನೆನ್ಪಿಟ್ಕೊಳ್ಬೇಕು. 1 ಮೀಟರ್ ಅಥವಾ 1 ಡಯಾಪ್ಟರ್ ಅಲ್ವಾ? 1 ಡಯಾಪ್ಟರ್ ಈಸ್ ಈಕ್ವಲ್ ಟು 1 ಪರ್ ಮೀಟರ್. ಹೌದಾ? ಇದನ್ನ ಪರ್ ಮೀಟರ್ ಅಂತ ಕರಿತೇವೆ. m⁻⁻1 ಅಂತ ಬರೆದಿದ್ದಾರೆ ಇಲ್ಲಿ. m⁻⁻1 -1 ಅನ್ನ ಪರ್ ಅಂತ ಹೇಳ್ತೇವೆ ನಾವು. ಸೊ 1
ಪರ್ ಮೀಟರ್. 1 ಡಯಾಮೀಟರ್ ಈಕ್ವಲ್ ಟು 1 ಪರ್ ಮೀಟರ್. ಏನಾದ್ರೂ ಅವರು 1 ಡಯಾಪ್ಟರ್ ಅನ್ನ ಸಾಮರ್ಥ್ಯ ಡಯಾಪ್ಟರ್ ಡಿ ಅನ್ನು ಮೀಟರ್ ವ್ಯಕ್ತಪಡಿಸಿ ಅಂತ ಹೇಳಿದ್ರೆ ನೀವು ಆಗ 1 ಡಯಾಪ್ಟರ್ ಇಸ್ ಈಕ್ವಲ್ ಟು 1 ಪರ್ ಮೀಟರ್ ಅಂತ ನೆನ್ಕೊಂಡು ಡಯಾಪ್ಟರ್ ಬಂದಿದ್ಯಾ ಅಷ್ಟು ಮೀಟರ್ ಅಲ್ಲಿ ಮಾಡಿ ಬರೆದ್ರೆ ಆಯ್ತು. ಆಯ್ತಾ? ಹಾಗಾದ್ರೆ ಮುಂದಿನದ್ದು ಮಸೂರದ ಸಾಮರ್ಥ್ಯದ ಮೌಲ್ಯವು, ಇದು ನೆನ್ಪಿಟ್ಕೊಳ್ಬೇಕು, ವೆರಿ 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 ಇಂಪಾರ್ಟೆಂಟ್. ಮಸೂರದ ಸಾಮರ್ಥ್ಯದ ಮೌಲ್ಯವು ಧನಾತ್ಮಕವಾಗಿದ್ದರೆ, ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ಮಸೂರದ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಬೇರೆ ಯಾವ್ದನ್ನೋ ಕಂಡುಹಿಡಿಲಿಕ್ಕೆ ಹೇಳಿದ್ರು ಅಂತ ಇಟ್ಕೊಳ್ಳಿ, ಆಗ ಕೊಟ್ಟಿರುವುದು ಯಾವ ಮಸೂರ ಅನ್ನೋದನ್ನ ನೋಡ್ಬೇಕು ಮಕ್ಕಳ. ಅದಕ್ಕಾಗಿ ಇಲ್ಲಿ ಯಾವ ಮಸೂರಕ್ಕೆ ಸೂತ್ರವನ್ನ ಬರೆಯುವಾಗ ಅದರ ಚಿಹ್ನೆಗಳು ಏನಾಗ್ತಾ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ನೋಡಿ, ಮಸೂರ ಸಾಮರ್ಥ್ಯದ ಮೌಲ್ಯವು ಧನಾತ್ಮಕವಾಗಿದ್ದರೆ ಅಂದ್ರೆ ಪಾಸಿಟಿವ್ ಇದ್ರೆ ಅಂತ ಅರ್ಥ. ವ್ಯಾಲ್ಯೂ ಉದಾಹರಣೆ ಕೊಟ್ಟಿದ್ದೇನೆ ನೋಡಿ, ಇಲ್ಲಿ +2 ಡಯಾಪ್ಟರ್ ಅಂತ ಇದೆ. ಯಾವುದು ಇದು? ಸಾಮರ್ಥ್ಯದ ಪಿ ವ್ಯಾಲ್ಯೂ. ಹೌದಾ? ಪಿ ಇಸ್ ಈಕ್ವಲ್ ಟು ಎಷ್ಟಿದೆ? 2 ಡಯಾಪ್ಟರ್ ಅಂತ ಕೊಟ್ಟಿದ್ದಾರೆ ಅಂತ ಕೊಡಿ. ಯಾವ ಮಸೂರಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಪಿ ನ ಮಸೂರಕ್ಕೆ ಕೊಟ್ರೆ ಅಲ್ಲಿ ಮೌಲ್ಯವನ್ನ ನಾವು ಧನಾತ್ಮಕವಾಗಿ ತಗೊಳ್ಬೇಕು. ಆಯ್ತಾ? ಅದೇ ನಿಮ್ನ ಮಸೂರಕ್ಕೆ ಕೊಟ್ರೆ ನೋಡಿ, ಇಲ್ಲಿ ಒಂದು ವೇಳೆ ಮಸೂರದ ಸಾಮರ್ಥ್ಯದ ಮೌಲ್ಯವು ಋಣಾತ್ಮಕವಾಗಿದ್ದರೆ, ಋಣಾತ್ಮಕ ಕೊಟ್ಟು ಶಿವನ ಅಂತ ತಿಳ್ಕೊಳ್ಬೇಕು. ಅದರ ಪ್ರಕಾರ ಸೂತ್ರದಲ್ಲಿ ಇದನ್ನ ಅಪ್ಲೈ ಮಾಡ್ಬೇಕು. ಋಣಾತ್ಮಕ ಅಂದ್ರೆ ನೆಗೆಟಿವ್ ಅಂತ ಹೇಳ್ತೇವೆ, ಇಲ್ಲಿ ಇದ್ದಾರೆ. ಆಯ್ತು? ಸೊ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ, -2 ಡಯಾಪ್ಟರ್ ಅಂತ ಇದೆ ಅಲ್ವಾ. ಇದು ಯಾವ್ದಿದು? ಋಣಾತ್ಮಕ ಸಾಮರ್ಥ್ಯದ ಮೌಲ್ಯ ಅಥವಾ ಬೆಲೆ. ಆಯ್ತಾ? ಸೊ ಇದಿಷ್ಟು ಏನು ಮಸೂರದ ಸಾಮರ್ಥ್ಯ. ಹಾಗಾದ್ರೆ ಮಕ್ಕಳ, ನಾವಿವತ್ತಿನ ಕ್ಲಾಸ್ ಅಲ್ಲಿ ಮಸೂರದ ಸಾಮರ್ಥ್ಯ, ಪೀನ ಮಸೂರದ ಪ್ರತಿಬಿಂಬ ಉಂಟಾಗುವಿಕೆ, ನಿಮ್ನ ಮಸೂರಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ, ಅವುಗಳ ಪ್ರತಿಬಿಂಬ ಉಂಟಾಗುವಿಕೆಯಲ್ಲಿ ನಿಯಮ ನಾವು ಯಾವ್ಯಾವ್ದನ್ನ ಬರಿಬೇಕು ಅನ್ನೋದನ್ನ ಎಲ್ಲ ಸ್ಟಡಿ ಮಾಡಿದ್ವಿ ಅಲ್ವಾ. ಹಾಗಾದ್ರೆ ನಾವೀಗ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗತ್ತೆ. ನಾನೀಗ ನಿಮ್ಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಕೆಲವೊಂದು ಸಮಸ್ಯೆ ಮತ್ತೆ ಒಂದ್ ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರತ್ತಲ್ವಾ, ಬಹು ಆಯ್ಕೆ ಪ್ರಶ್ನೆ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಅದನ್ನು ಕೇಳ್ತಾರೆ, ಅವನ್ನ ನೋಡೋಣ. ಆಯ್ತಾ? ಎಲ್ಲ ಅರ್ಥ ಮಾಡ್ಕೊಂಡಿದೀರಾ ಅಲ್ವಾ ವಿದ್ಯಾರ್ಥಿಗಳೇ? ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈ ತರಗತಿ ಮುಗಿದ ಮೇಲೆ ಮತ್ತೆ ನೀವು ಮತ್ತೆ ಒಂದ್ಸಲ ಮನನ ಮಾಡ್ಕೊಳ್ಬೇಕಾಗತ್ತೆ. ಮನನ ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿ. ಆಯ್ತಾ? ಹಾಗಾದ್ರೆ ಈಗ ಕೆಲವೊಂದು ಪ್ರಶ್ನೆ ಮತ್ತೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಶ್ನೆಯನ್ನು ನೋಡಿ ಇಲ್ಲಿ ಮಕ್ಕಳೇ. ಗೋಳಿ ದರ್ಪಣದ ವಕ್ರತಾ ತ್ರಿಜ್ಯವು ಸಂಗಮ ದೂರದ ಡ್ಯಾಶ್ ಅಂತ ಕೇಳಿದ್ದಾರೆ. ಸಂಗಮ ದೂರದಿಂದ ಅಂತ ಕೊಟ್ಟು ಇಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ? ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ಆಪ್ಷನ್ ನಲ್ಲಿ ನೋಡಿ, ಇಲ್ಲಿ ಮೊದಲನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ, 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ ಅರ್ಧದಷ್ಟಿದೆ ಅಂತ ಕೊಟ್ಟಿದ್ದಾರೆ. ಮೂರನೇದು ಸಮವಾಗಿರುತ್ತದೆ. ನಾಲ್ಕನೆಯದು 3ರಷ್ಟಿರುತ್ತದೆ. ಓಕೆ ವಿದ್ಯಾರ್ಥಿಗಳೇ, ಹೇಳಿ ನೋಡೋಣ. ಗೋಳಿ ದರ್ಪಣದ ವಕ್ರತಾ ತ್ರಿಜ್ಯವು ಸಂಗಮ ದೂರದ ಎಷ್ಟರಷ್ಟಿರುತ್ತೆ? ವಕ್ರತಾ ತ್ರಿಜ್ಯವನ್ನ ನಾವು ಏನಂತ ಬರಿತೇವೆ? ವಕ್ರತಾ ತ್ರಿಜ್ಯವನ್ನ R ಅಂತ ತಗೊಳ್ತೇವೆ ಅಲ್ವಾ. ವಕ್ರತಾ ತ್ರಿಜ್ಯ R ಆಗಿರುತ್ತೆ ಅಲ್ವಾ. ವಕ್ರತಾ ತ್ರಿಜ್ಯ R ಆದ್ರೆ ಸಂಗಮ ದೂರ ಏನಂತ ಹೇಳ್ತೇವೆ ಮಕ್ಕಳ? ಸಂಗಮ ದೂರ F ಇರುತ್ತೆ. ಸೊ ನಾವು ಬರಿತೇವೆ R ಇಸ್ ಈಕ್ವಲ್ ಟು 2F ಅಂತ ಬರಿತೇವೆ ಅಲ್ವಾ. R ಇಸ್ ಈಕ್ವಲ್ ಟು 2F ಅಂತ ಬರಿತೇವೆ. ಅಂದ್ರೆ ಅರ್ಥ, ವಕ್ರತಾ ತ್ರಿಜ್ಯವು ಸಂಗಮ ದೂರದ 2ರಷ್ಟಿದೆ. ಅಂದ್ರೆ ಇಲ್ಲಿ ಉತ್ತರ ಯಾವ್ದಾಗತ್ತೆ? 2ರಷ್ಟಿದೆ ಅನ್ನೋದನ್ನ ನೀವು ಅಲ್ಲಿ ಬರಿಬೇಕು. ಹೌದಾ? ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನ ನೋಡಿ. ಗೋಳಿ ಉಂಟಾದ ವರ್ಧನೆಯು, ಗೋಳಿಯ ದರ್ಪಣದ ವರ್ಧನೆಯ ಬಗ್ಗೆ ಪ್ರಶ್ನೆ. ಮಸೂರದ ವರ್ಧನೆನೋ ದರ್ಪಣದ ವರ್ಧನೆನೋ ಅನ್ನೋದನ್ನ ನೆನಪಿಟ್ಕೊಂಡು ಬರೀರಿ.
ದರ್ಪಣದಿಂದ ಉಂಟಾದ ವರ್ಧನೆಯು ಇವುಗಳ ಅನುಪಾತವಾಗಿದೆ. ಇವುಗಳ ಅನುಪಾತ ಅಂದ್ರೆ ಯಾವುದರ ಅನುಪಾತ ಅನ್ನೋದು ಪ್ರಶ್ನೆ, ಆಯ್ತಾ? ಸೊ ದರ್ಪಣದ ವರ್ಧನೆಯ ಬಗ್ಗೆ ಇದ್ದಾರೆ. ದರ್ಪಣದ ವರ್ಧನೆಯ ಸೂತ್ರವನ್ನ ನೆನಪು ಮಾಡ್ಕೊಂಡು ಇಲ್ಲಿ ಉತ್ತರವನ್ನ ಬರಿಬೇಕು. ವಸ್ತು ದೂರ ಮತ್ತು ಬಿಂಬ ದೂರನೋ, ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರವೋ, ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರವೋ, ಅಥವಾ ಬಿಂಬ ದೂರ ಮತ್ತು ವಸ್ತು ದೂರನೋ ಯಾವ್ದಾಗತ್ತೆ ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು, ಯಾವುದು ಅನ್ನೋದನ್ನ ಬರಿಬೇಕು, ಆಯ್ತಾ? ಯಾವುದು ಅನ್ನೋದನ್ನ ಬರೆಯುವಾಗ ನಿಮ್ಗೆ ಏನಾಗಿರ್ಬೇಕು, ಮೇನ್ ಆಗಿ ಸೂತ್ರದ ನೆನಪಿರ್ಬೇಕು ಅಲ್ವಾ? ಸೂತ್ರದ ನೆನಪಿರ್ಬೇಕು. ಇದು ಮೊದಲನೆಯದು. ಎರಡನೆಯಷ್ಟಿರುತ್ತಾನೆ ಅನ್ನೋದು ಉತ್ತರ. ಎರಡನೆಯದು ವಸ್ತುವಿನ ದೂರ ಮತ್ತು ಬಿಂಬ ದೂರ ಅಲ್ಲ, ದರ್ಪಣದಲ್ಲಿ ವರ್ಧನೆಯು ಯಾವಾಗಲೂ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತವಾಗಿರುತ್ತದೆ. ಹೌದಾ? ಹಾಗಾದ್ರೆ ಉತ್ತರ ಯಾವುದು? ಎರಡನೆಯದು. ಹೌದಾ? ಸೊ ಇಲ್ಲಿ ಪ್ರತಿಬಿಂಬದ ಎತ್ತರ ಭಾಗಿಸು ವಸ್ತುವಿನ ಎತ್ತರವನ್ನ ದರ್ಪಣದ ವರ್ಧನೆ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸಮತಲ ಕನ್ನಡಿಯ ಅಥವಾ ಸಮತಲ ದರ್ಪಣ, ಕನ್ನಡಿ ಅಂದ್ರೆ ಒಂದೇಯ, ದರ್ಪಣ ಅಂದ್ರೆ ಒಂದೇ ಅಲ್ವಾ? ಸೊ ಕನ್ನಡಿಯ ಪ್ರತಿಫಲನದಿಂದ ರೂಪುಗೊಂಡ ಚಿತ್ರ. ಸಮತಲ ಕನ್ನಡಿ ಅಂದ್ರೆ ಪ್ಲೇನ್ ಮಿರರ್ ಅಲ್ವಾ? ಸಮತಲ ಕನ್ನಡಿ ಅಂದ್ರೆ ಏನು? ಪ್ಲೇನ್ ಮಿರರ್. ಅದರಿಂದ ಬಂದ ಪ್ರತಿಫಲನದಿಂದ ರೂಪುಗೊಂಡ ಚಿತ್ರ, ರೇಖಾ ಚಿತ್ರವನ್ನ ಸ್ಟಡಿ ಮಾಡಿದ್ದೇವೆ ನಾವು ನಿಯಮಗಳನ್ನ ಯೂಸ್ ಮಾಡಿ, ಹೌದಾ? ಪ್ಲೇನ್ ಮಿರರ್ ಅಲ್ಲಿ ಪ್ರತಿಫಲನ ಅನ್ನೋದನ್ನ ಕಲ್ತಿದ್ದೇವೆ. ಸೊ ಅದರಿಂದ ರೂಪುಗೊಂಡ ಚಿತ್ರ ಹೇಗಿರುತ್ತೆ ಅಂತ ಅನ್ನೋದು ಪ್ರಶ್ನೆ. ಸೊ ಹಾಗಾದ್ರೆ ಒಂದನೆಯದು ಕೇಳಿದ್ದಾರೆ, ನೈಜ ಮತ್ತು ತಲೆ ಕೆಳಗಾದ ಚಿತ್ರನೋ ಅಥವಾ ವರ್ಚುವಲ್ ಮತ್ತು ನೇರ ಚಿತ್ರ. ವರ್ಚುವಲ್ ಅಂದ್ರೆ ಏನು ಮಕ್ಕಳ? ವರ್ಚುವಲ್ ಅಂದ್ರೆ ನೀವು ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ ಅಲ್ವಾ? ವರ್ಚುವಲ್ ಅಂದ್ರೆ ವರ್ಚುವಲ್ ಇಮೇಜ್ ಅಂದ್ರೆ ಮಿಥ್ಯ. ಸೊ ಮಿಥ್ಯ ಪ್ರತಿಬಿಂಬ ಆಗಿರುತ್ತಾ, ನೇರವಾಗಿರುತ್ತಾ, ಅಥವಾ ನೈಜ ನೇರವಾಗಿ ಇರುತ್ತಾ, ಅಥವಾ ವರ್ಚುವಲ್ ಮತ್ತು ತಲೆ ಕೆಳಗಾದ ಚಿತ್ರ ಇರುತ್ತಾ ಅಂತ ಕೇಳಿದ್ದಾರೆ. ಸಮತಲ ದರ್ಪಣ ಅಂದ್ರೆ ಪ್ಲೇನ್ ಮಿರರ್. ನಾವು ಮನೆಯಲ್ಲಿ ಬಳಸುವ ಕನ್ನಡಿಯಲ್ಲಿ ನಮಗೆ ಹೇಗ್ ಕಾಣುತ್ತೆ ಪ್ರತಿಫಲನ? ವರ್ಚುವಲ್ ಆಗಿ ಮತ್ತು ನೇರವಾಗಿ ಕಾಣುತ್ತೆ, ಹೌದಾ? ವರ್ಚುವಲ್ ಮತ್ತು ನೇರವಾಗಿ ಕಾಣುತ್ತೆ. ಹಾಗಾದ್ರೆ ಉತ್ತರ ಇದು. ವರ್ಚುವಲ್ ಅಂದ್ರೆ ಮಿಥ್ಯ. ಹೌದು, ನಾನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳಿದ್ದೇನೆ. ಕನ್ನಡಿಯ ಮುಂದೆ ನಿಂತಷ್ಟು ಹೊತ್ತು ಮಾತ್ರ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಕನ್ನಡಿಯಲ್ಲಿ ನೀವು ಆಟದ ಸರಿದ್ರಿ ಅಂದ್ರೆ ಪ್ರತಿಬಿಂಬ ಕನ್ನಡಿಯಲ್ಲಿ ದಾಖಲಾಗಿ ಇರೋದಿಲ್ಲ ಮಕ್ಕಳ. ಹಾಗಾಗಿ ಅದನ್ನ ಮಿಥ್ಯ ಅಂತ ಕರಿತೇವೆ. ಸೊ ಇಲ್ಲಿ ವರ್ಚುವಲ್, ಮಿಥ್ಯವನ್ನ ಇಂಗ್ಲಿಷ್ ಅಲ್ಲಿ ವರ್ಚುವಲ್ ಅಂತ ಹೇಳ್ತೇವೆ. ಆಪ್ಷನ್ ನಲ್ಲಿ ಎರಡನೆಯ ಆಪ್ಷನ್ ಅನ್ನ ನಾವು ಉತ್ತರವಾಗಿ ಬರಿಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ನಾ ಎಕ್ಸ್ಪ್ಲನೇಷನ್ ಅನ್ನ ಹೇಳಿ ಯಾವುದು ಅನ್ನೋದನ್ನ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗಿ ಮಕ್ಕಳ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನಯವಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ಅದರಲ್ಲಿ ಹೆಚ್ಚಿನವು ಅಂದ್ರೆ ಮ್ಯಾಕ್ಸಿಮಮ್ ರಿಫ್ಲೆಕ್ಷನ್ ಆಫ್ ಲೈಟ್ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಮೇಲ್ಮೈ ಅಂದ್ರೆ ಮತ್ತೆ ಪ್ಲೇನ್ ಮಿರರ್ ಟೈಪ್ ಅಂದ್ರೆ ಸ್ಮೂತ್ ಆಗಿರೋ ಸರ್ಫೇಸ್ ಅಂತ ಅರ್ಥ. ನಯವಾದ ಮೇಲ್ಮೈ ಅಂದ್ರೆ ಸ್ಮೂತ್ ಸರ್ಫೇಸ್, ಆಯ್ತಾ? ಯಾವ್ದಾದ್ರೂ ಆಗಿರ್ಬೋದು. ಅಲ್ಲಿ ಬಿದ್ದಾಗ ಅದರಲ್ಲಿ ಹೆಚ್ಚಿನ ಬೆಳಕು ಏನಾಗುತ್ತೆ ಬಿದ್ದ ನಂತರ ಅಂತ ಕೇಳಿದ್ದಾರೆ. ನಾವು ಸ್ಟಡಿ ಮಾಡಿದ್ದೇವೆ, ಎಲ್ಲಿ ಬೆಳಕಿನ ವಕ್ರೀಭವನದ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಸೊ ಅಲ್ಲಿ ಏನಾಗತ್ತೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಬಿದ್ದಾಗ ಅಲ್ಲಿ ಏನಾಗತ್ತೆ, ಪ್ರತಿಬಿಂಬ ಉಂಟಾಗತ್ತೆ. ಎರಡನೇ ಮಾಧ್ಯಮಕ್ಕೆ ವಕ್ರೀಭವನಗೊಳ್ಳುತ್ತೆ. ನಯವಾದ ಮೇಲ್ಮೈ ಬೆಳಕು ಒಂದು ಮಾಧ್ಯಮದಲ್ಲಿ ಬಿದ್ದಾಗ ಅದರಲ್ಲಿ ಹೆಚ್ಚಿನವು ಎರಡನೇ ಮಾಧ್ಯಮಕ್ಕೆ ಏನಾಗತ್ತೆ, ವಕ್ರೀಭವನಗೊಳ್ಳುತ್ತೆ. ಹಾಗಾದ್ರೆ ಇದರಲ್ಲಿ ಯಾವ ಉತ್ತರ ಸರಿಯಾಗಿದೆ? ನಾಲ್ಕನೇ ಉತ್ತರ ಸರಿ ಇದೆ. ಒಂದೇ ದಿಕ್ಕಿನಲ್ಲಿ ಪ್ರತಿಫಲಿಸುತ್ತದೆ, ವಿಭಿನ್ನ ದಿಕ್ಕುಗಳಲ್ಲಿ ಪ್ರತಿಫಲಿಸುತ್ತದೆ, ಚದುರುತ್ತದೆ, ಎರಡನೇ ಮಾಧ್ಯಮಕ್ಕೆ ವಕ್ರೀಭವನಗೊಳ್ಳುತ್ತದೆ. ಹಾಗಾದ್ರೆ ನಯವಾದ ಮೇಲ್ಮೈ ಮೇಲೆ ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದಾಗ, ಒಂದನೇ ಮಾಧ್ಯಮದಲ್ಲಿ ಬಿದ್ದಾಗ ಅದರಲ್ಲಿ ಹೆಚ್ಚಿನವು ಏನಾಗತ್ತೆ, ಎರಡನೇ ಮಾಧ್ಯಮಕ್ಕೆ ವಕ್ರೀಭವನಗೊಳ್ಳುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳ? ಸೊ ಇದು ಉತ್ತರ. ಹಾಗಾದ್ರೆ ಐದನೆಯ ಕ್ವಶನ್ ಅನ್ನ ನೋಡಿ. ನೀವು ದರ್ಪಣದಿಂದ
ಎಷ್ಟು ದೂರದಲ್ಲಿ ನಿಂತರೂ ನಿಮ್ಮ ಪ್ರತಿಬಿಂಬವು ನೇರವಾಗಿ ಇರ್ತದೆ. ಹಾಗಾದರೆ ಆ ದರ್ಪಣವು ಅಂತ ಇದ್ದಾರೆ. ಅಂದ್ರೆ ಇಲ್ಲಿ ಟೈಪ್ಸ್ ಆಫ್ ಮಿರರ್ ಅಲ್ಲಿ ಯಾವ್ದಾಗುತ್ತೆ ಇದು? ನೀವು ದರ್ಪಣದಿಂದ ಎಷ್ಟೇ ದೂರ ನಿಂತ್ರು ನಿಮ್ಮ ಪ್ರತಿಬಿಂಬ ನೇರವಾಗ್ಲೇ ಕಾಣಿಸ್ಬೇಕು. ಹಾಗಾದ್ರೆ ಇಲ್ಲಿ ಅದು ಸಮತಲ ದರ್ಪಣನ, ನಿಮ್ನ ದರ್ಪಣನ, ಪೀನ ದರ್ಪಣವಾಗತ್ತಾ ಅಥವಾ ಸಮತಲ ಅಥವಾ ಪೀನ ಯಾವ್ದಾದ್ರೂ ಆಗಿರಬಹುದಾ ಅಂತ ಕೇಳಿದ್ದಾರೆ. ಸೊ ನೀವು ದರ್ಪಣದಿಂದ ಎಷ್ಟು ದೂರ ನಿಂತ್ರು ನಿಮ್ಮ ಪ್ರತಿಬಿಂಬ ನೇರವಾಗೇ ಕಾಣುತ್ತೆ ಅಂದ್ರೆ ನಮಗ್ ಗೊತ್ತಿದೆ, ಸಮತಲ ದರ್ಪಣ ಪ್ಲೇನ್ ಮಿರರ್ ಅಲ್ಲೂ ಕಾಣುತ್ತೆ. ಹಾಗೆ ಎಲ್ಲರೂ ಕಾಣುತ್ತಾ ಮಕ್ಳ? ಹೌದು, ಪೀನ ದರ್ಪಣದಲ್ಲೂ ಕೂಡ ಏನಾಗತ್ತೆ, ಕಾಣುತ್ತೆ ಅಲ್ವಾ? ಸೊ ಹಾಗಾದ್ರೆ ಇದ್ರ ಉತ್ತರ ಸಮತಲ ಅಥವಾ ಪೀನ ದರ್ಪಣ. ಯಾವುದು ಸರಿಯಾದ ಉತ್ತರ? ನಾಲ್ಕನೆಯದು, ಸಮತಲ ಅಥವಾ ಪೀನ ದರ್ಪಣ. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗಾದ್ರೂ ಬರಬಹುದು, ಇದಿಷ್ಟರಲ್ಲೇ ಬರುತ್ತೆ ಅಂತ ಅಲ್ಲ, ನಾನ್ ನಿಮ್ಗೆ ಒಂದಿಷ್ಟನ್ನ ಮಾತ್ರ ಹೇಳ್ತಾ ಇದ್ದೇನೆ ಮಕ್ಕಳ. ಸೊ ಹಾಗಾದ್ರೆ ಮುಂದಿನ ನೋಡಿ, ಸಮಸ್ಯೆಯನ್ನ ಪರಿಹಾರ ಮಾಡೋದು ಹೇಗೆ? 32 ಸೆಂಟಿಮೀಟರ್ ವಕ್ರ ತ್ರಿಜ್ಯವನ್ನು ಹೊಂದಿರುವ ಪೀನ ದರ್ಪಣ, ಯಾವುದು ಇದು? ಪೀನ ದರ್ಪಣದ ಸಂಘ ದೂರವನ್ನ ಹಿಡಿಯಿರಿ ಅಂತಿದೆ. ಹೌದಾ? ನಮಗ್ ಗೊತ್ತಿದೆ ಮಕ್ಕಳ, ಪೀನ ದರ್ಪಣದ, ಇಲ್ಲಿ ಮಸೂರ ಅಲ್ಲ ಕೇಳಿದ್ದು, ದರ್ಪಣ. ಸೊ ಇಲ್ಲಿ ಯಾವ ಸೂತ್ರವನ್ನ ಹಾಕ್ತೇವೆ ನಾವು? ಇಲ್ಲಿ ನೋಡಿ, ಫಸ್ಟ್ ದತ್ತಾಂಶವನ್ನ ಬರ್ಕೊಳ್ಬೇಕು ಅಲ್ವಾ? ದತ್ತಾಂಶ ಯಾವ್ಯಾವ್ದಿದೆ? 32 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಅಂದ್ರೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಿದೆ? 32 ಸೆಂಟಿಮೀಟರ್. ಹೌದಾ? ಇಲ್ಲಿ ಆರ್ ವ್ಯಾಲ್ಯೂ 32 ಸೆಂಟಿಮೀಟರ್ ಇದೆ. ಮತ್ತೆ ಯಾವ್ದನ್ನಾದ್ರೂ ಕೊಟ್ಟಿದಾರಾ? ಇಲ್ಲ, ದತ್ತಾಂಶ ಕೇವಲ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಕಂಡುಹಿಡಿಯೋದು ಏನು? ಸಂಗಮ ದೂರ. ಸಂಗಮ ದೂರವನ್ನ ಸ್ಮಾಲ್ ಎಫ್ ಅಂತ ತಗೊಳ್ತೇವೆ. ಅದಕ್ಕೆ ಮತ್ತೆ ಆರಿಗೆ ಇರುವ ರಿಲೇಶನ್ ಸೂತ್ರವನ್ನ ನೀವು ಹಾಕ್ಬೇಕು. ಅದು ಏನ್ ಹೇಳತ್ತೆ? ಆರ್ ಈಸ್ ಈಕ್ವಲ್ ಟು 2F. ಹೌದಾ? ವಕ್ರ ತ್ರಿಜ್ಯವು ಸಂಗಮ ದೂರದ 2ರಷ್ಟಿರುತ್ತದೆ. ಅದನ್ನೇ ಆರ್ ಈಸ್ ಈಕ್ವಲ್ ಟು 2F ಅಂತ ಹೇಳ್ತೇವೆ. ಸೊ ನಮ್ಗಿಲ್ಲಿ ಬೇಕಾಗಿದ್ದು ಯಾವುದು? ಎಫ್ ಬೇಕು. ಹೌದಾ? ಎಫ್ ಅನ್ನ ನೀವು ಇಲ್ಲಿ ಕಂಡುಹಿಡಿಬೇಕು. ಸೊ ಈ ಸೂತ್ರವನ್ನೇ ನಾವು ಎಫ್ ಈಸ್ ಈಕ್ವಲ್ ಟು ಅಂತ ಮಾಡ್ಕೊಳ್ಬೇಕು. ನಿಮಗೂ ಗೊತ್ತಿದೆ, ಎಫ್ ಅನ್ನ ನಾವು ಇಲ್ಲೇ ಇಟ್ಟು ಆ 2 ಅನ್ನ ಆ ಕಡೆ ತಗೊಂಡು ಹೋದಾಗ ನೋಡಿ, ಇಲ್ಲಿ ಆರ್ ಈಸ್ ಈಕ್ವಲ್ ಟು 2F. ಹೌದಾ? ಈಗ ನಮ್ಗೆ ಎಫ್ ಬೇಕು. ಎಫ್ ಅನ್ನ ಇಲ್ಲೇ ಇಟ್ಟು ನಾವು ಈ 2 ಅನ್ನ ಈ ಕಡೆ ತರಬೇಕು. ಈಚ್ ಮಲ್ಟಿಪ್ಲಿಕೇಶನ್ ಹಾಕೊಂಡಿತ್ತು, ಈಕ್ವಲ್ ಟು ಸೈನ್ ಇಂದ ಈ ಕಡೆ ಬಂದಾಗ ಅದು ಏನಾಗುತ್ತೆ? ಡಿವೈಡೆಡ್ ಬೈ ಆಗತ್ತೆ. ಇದೆಲ್ಲ ನೀವು ಕಲ್ತಿದ್ದೀರಾ ಮಕ್ಕಳ ಗಣಿತದಲ್ಲಿ ಅಲ್ವಾ? ಆದ್ರೂ ನಾನು ಒಂದ್ಸಲ ನಿಮ್ಗೆ ನೆನಪು ಮಾಡಿದೆ. ಸೊ ಎಫ್ ಇಸ್ ಈಕ್ವಲ್ ಟು ಆರ್ ಬೈ, ಅದನ್ನ ಇಲ್ಲಿ ಹಾಕ್ಬೇಕು. ಈಗ ನಮ್ಗೆ ಈಸಿ ಆಗಿ ಕಂಡುಹಿಡಿಬಹುದು. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 32 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 2. ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗತ್ತೆ? 2 1s 2 16s. ಹೌದಾ? 2 1 2 2 16 32. ಸೊ ಉತ್ತರ ಎಷ್ಟು ಬರುತ್ತೆ? 16 ಸೆಂಟಿಮೀಟರ್. ಆದ್ದರಿಂದ 32 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಪೀನ ದರ್ಪಣದ ಸಂಗಮ ದೂರ ಎಷ್ಟು? 16 ಸೆಂಟಿಮೀಟರ್ ಅನ್ನೋದನ್ನ ಬರೆದು ಆಯ್ತು. ಆಯ್ತಾ? ಈಸಿ ಇದೆ. ಹಾಗಾದ್ರೆ ಮುಂದಿನದ್ದು ನೋಡಿ, ಇಲ್ಲಿ ಸಮಸ್ಯೆಯು ಕೂಡ ಆಲ್ಮೋಸ್ಟ್ ಸೇಮೇ ಇದೆ. ಹೌದಾ? ಇಲ್ಲೂ ಕೂಡ ಸಂಗಮ ದೂರವನ್ನ ಕೇಳಿದ್ದಾರೆ. ಒಂದು ಗೋಳಿ ವಕ್ರತೆಯ ತ್ರಿಜ್ಯವು 20 ಸೆಂಟಿಮೀಟರ್ ಇದೆ. ಹಾಗಾದರೆ ಅದರ ಸಂಗಮ ದೂರ ಎಫ್ ಎಷ್ಟು ಅಂತ ಕೇಳಿದ್ದಾರೆ. ಸೇಮ್ ಆ ಕ್ವಶನ್ ತರಾನೇ ಮತ್ತೆ ಅದೇ ಫಾರ್ಮುಲಾ, ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2. ಆರ್ ಇಸ್ ಈಕ್ವಲ್ ಟು 2F. ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2. ಹೌದಾ? ಸೊ ಅದೇ ಫಾರ್ಮುಲಾವನ್ನೇ ಹಾಕಿ ಕಂಡುಹಿಡಿದ್ರೆ ಆಯ್ತು. ಇಲ್ಲಿ 2 1s 2 10s. ಹೌದಾ? 2 1 2 2 10 20 10 ಸೆಂಟಿಮೀಟರ್ ಬರುತ್ತೆ. ಸೊ ಇದು ಅದರದ್ದೇ ಸೇಮ್ ಎಕ್ಸಾಂಪಲ್, ಆದ್ರೆ ಸಂಖ್ಯೆಗಳನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು ನೋಡೋಣ. ಬೆಳಕು ಗಾಳಿಯಿಂದ 1.50 ವಕ್ರದ ಸೂಚ್ಯಂಕವನ್ನ ಹೊಂದಿರುವ ಗಾಜನ್ನು ಪ್ರವೇಶಿಸುತ್ತಿದೆ. ಗಾಜಿನ ಬೆಳಕಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ.
ನೋಡಿ ಇಲ್ಲಿ ಒಂದನ್ನ ನಿಮ್ಗೆ ಈಸಿ ಮಾಡಿ ಕೊಟ್ಟಿದ್ದಾರೆ. ನಿರ್ವಾತದಲ್ಲಿ ಬೆಳಕಿನ ವೇಗ, ನಾನು ಆಗ್ಲೇ ಹೇಳಿದೆ ಇದನ್ನ ನೆನಪಿಟ್ಕೊಳ್ಬೇಕು ಅಂತ. ಕೆಲವೊಂದು ಕ್ವಶನ್ ಅಲ್ಲಿ ಅವ್ರು ಕೊಡ್ತಾರೆ, ಕೆಲವೊಂದ್ರಲ್ಲಿ ನೀವೇ ಬರಿಬೇಕಾಗತ್ತೆ, ಯಾಕಂದ್ರೆ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇದು ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ನೀವ್ ಇದನ್ನ ನೆನಪಿಟ್ಕೊಂಡ್ರೆ ಆದಷ್ಟು ಒಳ್ಳೇದು ಮಕ್ಕಳ. ಒಂದ್ ವೇಳೆ ಅವರೇ ಕೊಟ್ರೆ ಒಳ್ಳೇದಾಯ್ತು, ಆಯ್ತಾ. ಸೊ ಇಲ್ಲಿ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿದೆ? 3 × 10⁸ ಇದೆ ಮೀಟರ್ ಪರ್ ಸೆಕೆಂಡ್. ಇದನ್ನೆಲ್ಲ ದತ್ತಾಂಶದಲ್ಲಿ ಬರ್ಕೊಳ್ಳಿ. ಸೊ ಇಲ್ಲಿ ನೀವು ಕಂಡುಹಿಡಿಯಬೇಕಾದ ವಿಷಯ ಏನು? ಗಾಜಿನಲ್ಲಿ ಬೆಳಕಿನ ವೇಗವನ್ನ ಕಂಡುಹಿಡಿಬೇಕು, ಹೌದಾ? ಸೊ ಹಾಗಾದ್ರೆ ಕೊಟ್ಟಿರುವ ಇದನ್ನ ಬರ್ಕೊಳ್ಳಿ. ವಕ್ರೀಭವನ ಸೂಚ್ಯಂಕವನ್ನ ಬರಿಬೇಕು, NM. ಇದು ಫಾರ್ಮುಲಾ. NM = ಇಲ್ಲಿ ನಾವು ಕಂಡುಹಿಡಿಬೇಕಾಗಿದ್ದು ವಕ್ರೀಭವನ ಹೊಂದಿರುವ, ವಕ್ರೀಭವನದ ಸೂಚ್ಯಂಕ ಅಂತ ಕೇಳಿದ್ದಾರೆ ಕ್ವಶನ್ ನಲ್ಲಿ, ಅಲ್ವಾ? ಇದು ಸೊ ವಕ್ರೀಭವನ ಸೂಚ್ಯಂಕ ಹೊಂದಿರುವ ಗಾಜನ್ನ ಪ್ರವೇಶಿಸ್ತಾ ಇದೆ, ಅದಕ್ಕಾಗಿ ವಕ್ರೀಭವನ ಸೂಚ್ಯಂಕ ಫಾರ್ಮುಲಾವನ್ನ ತಗೊಳ್ಳಿ. NM = ಗಾಳಿಯಲ್ಲಿ ಬೆಳಕಿನ ವೇಗ ಭಾಗಿಸು ಮಾಧ್ಯಮದಲ್ಲಿ ಬೆಳಕಿನ ವೇಗ, C/V ಅಂತ ಹೇಳ್ತೇವೆ. ಸೊ ನಿರ್ವಾತದಲ್ಲಿ ಬೆಳಕಿನ ವೇಗವನ್ನ ಕೊಟ್ಟಿದ್ದಾರೆ, C = 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಗಾಜಿನ ವಕ್ರೀಭವನದ ಸೂಚ್ಯಂಕ NM = 1.50. ಇದು ಗಿವನ್ ವ್ಯಾಲ್ಯೂ, ದತ್ತಾಂಶ. ಸೊ ಫಾರ್ಮುಲಾ ಹಾಕಿ, NM = C/V. C ವ್ಯಾಲ್ಯೂ 3 × 10⁸. V ಅನ್ನೇ ಕಂಡು ಹಿಡಿಬೇಕು ನಾವೀಗ. ಇಲ್ಲಿ ಯಾವ್ದನ್ನ ಕಂಡು ಹಿಡಿಬೇಕು? V ವ್ಯಾಲ್ಯೂ ಅನ್ನ ಕಂಡು ಹಿಡಿಬೇಕು. ಸೊ ಹಾಗಾದ್ರೆ V = ಅಂತ ಫಾರ್ಮುಲಾವನ್ನ ಚೇಂಜ್ ಮಾಡ್ಕೊಳ್ಳಿ. V = ಏನಾಗತ್ತೆ ಫಾರ್ಮುಲಾ? 3 × 10⁸ ಡಿವೈಡೆಡ್ ಬೈ 1.50, ಹೌದಾ? ಹಾಗಾದ್ರೆ V = 2 × 10⁸ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಭಾಗಿಸಿದಾಗ, ಆಯ್ತಾ? ಸೊ ಇದು ಇನ್ನೊಂದು ಎಕ್ಸಾಂಪಲ್. ಹಾಗಾದ್ರೆ ಮಕ್ಕಳ, ಕೊನೆಯದಾಗಿ ಒಂದು ಸಮಸ್ಯೆಯನ್ನ ನೋಡಿ. ಇಲ್ಲಿ ನಿಮ್ಗೆ ಬೇರೆ ಬೇರೆ ಕಡೆ ನಿಮ್ಮ ಪುಸ್ತಕದಲ್ಲಿ ಒಂದಿಷ್ಟು ಸಮಸ್ಯೆಯನ್ನ ಕೊಟ್ಟಿರ್ತಾರೆ, ಬೇರೆ ಬೇರೆ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಯುವಂತದ್ದು. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಸೊ ಹಾಗೆ ಇದನ್ನು ಸ್ಟಡಿ ಮಾಡಬಹುದು. ಸಂಗಮ ದರವನ್ನು ಹೊಂದಿರುವ ನಿಮ್ನ ಮಸೂರದ ಸಾಮರ್ಥ್ಯವನ್ನ ಕಂಡು ಹಿಡಿಯಿರಿ. ನೋಡಿ ಇಲ್ಲಿ 2 ಸಂಗಮ ದರ ಅಂತ ಕೊಟ್ಟಿದ್ದಾರೆ, ಅದು ದತ್ತಾಂಶ. ಕಂಡುಹಿಡಿಬೇಕಾಗಿರೋದು ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು. ನಿಮ್ನ ಮಸೂರ ಯಾವ್ದು ಕೇಳಿದ್ದಾರೆ? ನಿಮ್ನ ಮಸೂರದಲ್ಲಿ ಸಾಮರ್ಥ್ಯ. ಹಾಗಾದ್ರೆ ನಿಮ್ನ ಮಸೂರದ ಸಂಗಮ ದೂರ ಕೊಟ್ಟಿದ್ದಾರೆ, ಅದು ಸಂಗಮ ದರ ಅಥವಾ ದೂರ ಎಷ್ಟಿದೆ? F = 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಇದೆ. ಮಸೂರದ ಸಾಮರ್ಥ್ಯ ನಿಮ್ನ ದರ್ಪಣ ಆಗಿರ್ಲಿ, P ನ ದರ್ಪಣ ಆಗಿರ್ಲಿ, ಫಾರ್ಮುಲಾ ಸೇಮ್ ಇದೆ, ಹೌದಾ? P = 1/F. ಇಲ್ಲಿ ಯಾವಾಗ ಬದಲಾವಣೆ ಆಗತ್ತೆ? ಮಸೂರ, ನಿಮ್ನ ಮಸೂರ, P ನ ಮಸೂರ ಅಂತ ನೋಡ್ಕೊಂಡು ನೋಡಿ, ಇಲ್ಲಿ ಧನಾತ್ಮಕ ಋಣಾತ್ಮಕ ಹಾಕುವಾಗ ಏನ್ ಮಾಡ್ಬೇಕು? ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಮಕ್ಕಳ. ಸೊ ಇಲ್ಲಿ ಕೊಡೋದು ನಿಮ್ಗೆ ನಿಮ್ನ ಮಸೂರ ಆಗಿದ್ದಕ್ಕೆ, ಸೊ ನಾವಿಲ್ಲಿ ಏನ್ ಮಾಡ್ತೇವೆ? -2 ಅಂತ ತಗೊಳ್ತೇವೆ. ಯಾವ ವ್ಯಾಲ್ಯೂ ಅನ್ನ? F ವ್ಯಾಲ್ಯೂ ಅನ್ನ, ಆಯ್ತಾ? ಸಂಗಮ ದೂರವನ್ನ ನೆಗೆಟಿವ್ ಅಲ್ಲಿ ಬರ್ದಿದ್ದಾರೆ, ಯಾಕಂದ್ರೆ ಕೇಳಿದ್ದು ನಿಮ್ನ ಮಸೂರದ ಸಾಮರ್ಥ್ಯದ ಸೂತ್ರ ಸೇಮೇ ಇದ್ರು, ನಾನು ಆಗ್ಲೇ ಹೇಳಿದ್ದೇನೆ ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ. ನಿಮ್ನ ಮಸೂರ, P ನ ಮಸೂರ ಅಂತ ಕೊಟ್ಟಾಗ ಋಣಾತ್ಮಕ ಧನಾತ್ಮಕದ ಬಗ್ಗೆ ಸ್ಟಡಿ ಮಾಡಿದ್ದೇವೆ, ಹೌದಾ? ಸೊ ಇಲ್ಲಿ ಕೊಟ್ಟಿದ್ದು ನಿಮ್ನ, ಆದ್ದರಿಂದ ಇಲ್ಲಿ ನೆಗೆಟಿವ್ ಹಾಕಿ ಬರ್ದಿದ್ದೇವೆ. ಸೊ 1/-2, ಉತ್ತರ ಎಷ್ಟು ಬರುತ್ತೆ? 0.5. ಅದು ಯಾವುದು? ಋಣಾತ್ಮಕ. ಸೊ P = -0.5, ಹೌದಾ? ನೋಡಿ ಇಲ್ಲಿ ಯೂನಿಟ್ ಬರೀಲೇಬೇಕು, ಡಯಾಪ್ಟರ್, ಅದನ್ನ D ಅಂತ ಬರ್ದಿದ್ದೇವೆ. ಸೊ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ದತ್ತಾಂಶವನ್ನ ಬರ್ದು, ಸೂತ್ರವನ್ನ ಬರ್ದು, ಸೂತ್ರದಲ್ಲಿ ಕೊಟ್ಟಿರುವ ಅಂಶವನ್ನ ಹಾಕಿ, ಆಮೇಲೆ ಉತ್ತರವನ್ನ ಕಂಡಿಡ್ದು ಕೊನೆಯಲ್ಲಿ ಉತ್ತರ ಏಕಮಾನವನ್ನ ಬರೆದು ಇಡಬೇಕು, ಆಯ್ತಾ? ಇದಿಷ್ಟು ಈ ಪಾಠದ ಬಗ್ಗೆ. ಸೊ ಇಲ್ಲಿಗೆ ಮಕ್ಕಳ, ಇಲ್ಲಿ ಬೆಳಕು
ಮತ್ತು ವಕ್ರೀಭವನ ಅನ್ನೋ ಅಧ್ಯಾಯ ಮುಗಿಯತ್ ಆಯ್ತಾ. ಸೊ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಿ ಪರಿಹಾರ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಆದಷ್ಟು ಮನೆಯಲ್ಲಿ ಮತ್ತೊಮ್ಮೆ ಮನನ ಮಾಡಿ ಸಮಸ್ಯೆಗಳನ್ನ ಆದಷ್ಟು ಜಾಸ್ತಿ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಸೊ ಎಕ್ಸಾಮ್ ಅಲ್ಲಿ ಎಲ್ಲ ಅಂಶವನ್ನ ನೆನ್ಪಿಟ್ಟು ಚೆನ್ನಾಗಿ ಬರೀರಿ ಮಕ್ಕಳು, ಆಯ್ತಾ. ಸೊ ನಾನಿವತ್ತು ಈ ಅಧ್ಯಾಯವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಮಕ್ಕಳ. ಮುಂದಿನ ಅಧ್ಯಾಯದೊಂದಿಗೆ ನಾವು ಮತ್ತೆ ಭೇಟಿ ಆಗೋಣ, ಓಕೆನಾ? ಸರಿ.